everyone, welcome back to my channel. First PU Mathematics sets lesson discuss ಮಾಡ್ತಾ ಬರ್ತಾ ಇದೀವಿ. ಇದು 5th session. ಕಳೆದ ಸೆಷನ್ ಅಲ್ಲಿ ನಾನು ಎಕ್ಸರ್ಸೈಸ್ 1.2 ಡಿಸ್ಕಸ್ ಮಾಡಿದ್ದೆ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗ್ತಾ ಇದೀವಿ, which is very very important. ನಿಮಗೆ ವೆನ್ ಡಯಾಗ್ರಾಮ್ಸ್ ಅಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ. ಆ ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂದ್ರೆ ಇವತ್ತು ನಾನು ಹೇಳ್ಕೊಡುವಂತ ಕಾನ್ಸೆಪ್ಟ್ಸ್ ತುಂಬಾ ಮುಖ್ಯ. ಪ್ರತಿಯೊಂದು ಕಾನ್ಸೆಪ್ಟ್ ನೋಟ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಕಾನ್ಸೆಪ್ಟ್, ಫಸ್ಟ್ ಕಾನ್ಸೆಪ್ಟ್ ಈಸ್ ಸಬ್ಸೆಟ್. ಏನಿದು ಸಬ್ಸೆಟ್? ಸಬ್ಸೆಟ್ ಅಂದ್ರೆ ಏನು ಅಂತಂದ್ರೆ, ಸೊ ಎ ಡೆಫಿನೇಷನ್, ಇಫ್ ಯು ಗಿವ್ ಪರ್ಟಿಕ್ಯುಲರ್ ಡೆಫಿನೇಷನ್, ಎ ಸೆಟ್ ಎ ಅಂದ್ರೆ ಎ ಅನ್ನೋದು ಸೆಟ್ ಅಂತ ಹೇಳಿ. ಎ ಸೆಟ್ ಎ ಈಸ್ ಸೆಟ್ ಟು ಬಿ ಅ ಸಬ್ಸೆಟ್ ಆಫ್ ಬಿ. ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸಬ್ಸೆಟ್ ಅಂತ ಹೇಳಬೇಕು ಅಂದ್ರೆ ನಿಮ್ಗೆ 2 ಸೆಟ್ ಇರಲೇಬೇಕು. ಓಕೆ, ಯಾಕೆ ಮ್ಯಾಮ್ 2 ಸೆಟ್ ಇರಬೇಕು? ಒಂದ್ ಇಲ್ದಿದ್ರೆ ಆಗಲ್ವಾ? ಅದು ಆಗತ್ತೆ, ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಈಗ ಸಬ್ಸೆಟ್ ಅಂತ ನಾವು ಡೆಫಿನೇಷನ್ ಕೊಡೋದಾದ್ರೆ, ವಿ ಸೇ ದಟ್ ಎ ಸೆಟ್ ಎ ಇಸ್ ಸೆಟ್ ಟು ಬಿ ಅ ಸಬ್ಸೆಟ್ ಆಫ್ ಬಿ. ಅಂದ್ರೆ ಒಂದನ್ನ ನಾವು ಯಾವುದೋ ಒಂದು ಸೆಟ್ ಅನ್ನ ಇನ್ನೊಂದು ಸೆಟ್ಗೆ ಸಬ್ಸೆಟ್ ಅಂತ ಹೇಳಬೇಕು ಅನ್ನೋದಾದ್ರೆ, ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ಆಲ್ಸೋ ಆನ್ ಎಲಿಮೆಂಟ್ ಆಫ್ ಬಿ. ನೋಡಿ, ಎ ಅಲ್ಲಿರುವಂತ ಅಷ್ಟು ಎಲಿಮೆಂಟ್ಸು ಬಿ ಅಲ್ಲಿ ಇರಬೇಕು ಅಂತ ಹೇಳಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸೆಟ್ ರಿಪೀಟ್ ಮಾಡ್ತಾ ಇದ್ದೀನಿ ಸ್ಟೇಟ್ಮೆಂಟ್ ನ. ಎ ಸೆಟ್ ಎ ಇಸ್ ಸೆಟ್ ಟು ಬಿ ಅ ಸಬ್ಸೆಟ್ ಆಫ್ ಬಿ. ಎ ಅನ್ನೋದು ಬಿಗೆ ಸಬ್ಸೆಟ್ ಅಂತ ನಾವು ಹೇಳ್ತೀವಿ ಅನ್ನೋದಾದ್ರೆ, ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ಆಲ್ಸೋ ಅನ್ ಎಲಿಮೆಂಟ್ ಆಫ್ ಬಿ, ಅಂದ್ರೆ ಎ ಅಲ್ಲಿರುವಂತ ಅಷ್ಟು ಎಲಿಮೆಂಟ್ ಬಿ ಅಲ್ಲಿ ಇರಬೇಕು. ಬಿ ಅಲ್ಲಿ ಬೇಕಾದ್ರೆ ಇನ್ನೂ ಜಾಸ್ತಿ ಇರ್ಬೋದು, ಬಟ್ ಎ ಅಲ್ಲಿ ಯಾವ ಎಲಿಮೆಂಟ್ಸ್ ಇರುತ್ತೋ ಆ ಎಲಿಮೆಂಟ್ಸು ಬಿ ಅಲ್ಲಿ ಇರಬೇಕು ಅಂತ ಹೇಳ್ತಿದ್ದಾರೆ. ಕೆಲವು ಎಕ್ಸಾಂಪಲ್ಗೆ ನಾನು ಆಮೇಲೆ ಹೋಗ್ತೀನಿ. ಒಂದು ಜನರಲ್ ಎಕ್ಸಾಂಪಲ್ ನಾವು ತಗೊಳ್ರೆ, ಈಗ ನಾನು ಎ ಅಂತ ಒಂದು ಸೆಟ್ ತಗೊಂಡ್ರೆ, ಸೆಟ್ ಆಫ್ ಆಲ್ ಸ್ಟೂಡೆಂಟ್ ಇನ್ ಯೋರ್ ಕ್ಲಾಸ್ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಬೇರೆ ಬೇರೆ ಸೆಕ್ಷನ್ಸ್ ಇರ್ಬೋದು, ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್ ಅಂತ ಇರಬಹುದು. ಓಕೆ, ಅದರಲ್ಲಿ ನಾನು ಹೇಳ್ತೀನಿ ದ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಯೋರ್ ಪರ್ಟಿಕ್ಯುಲರ್ ಕ್ಲಾಸ್. ಬಟ್ ಬಿ ಅಂತ ನಾನು ತಗೊಂಡ್ರೆ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಯೋರ್ ಕಾಲೇಜ್. ನೋಡಿ, ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಕ್ಲಾಸ್ ಅಲ್ಲಿ ಇರುವಂತ ಸ್ಟೂಡೆಂಟ್ಸ್ ಕಾಲೇಜಾ? ಹೌದಲ್ವಾ? ಸೊ ಹಾಗಾದ್ರೆ ನಾವೇನಂತ ಹೇಳ್ಬೋದು, ಎವ್ರಿ ಎಲಿಮೆಂಟ್ ಆಫ್ ಎ ಅಂದ್ರೆ ಈಚ್ ಕ್ಲಾಸ್. ನೋಡಿ, ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಈಸ್ ಅ ಸ್ಟೂಡೆಂಟ್ ಆಫ್ ಅ ಕಾಲೇಜ್. ಹೌದಲ್ವಾ? ಇದು ಒಂದು ಜನರಲ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅರ್ಥ ಮಾಡ್ಕೊಳಕ್ಕೆ. ಬಿಕಾಸ್ ಎವ್ರಿ ಸ್ಟೂಡೆಂಟ್ ಇನ್ ದ ಕ್ಲಾಸ್, ನಿಮ್ಮ ಕ್ಲಾಸ್ ಅಥವಾ ಪರ್ಟಿಕ್ಯುಲರ್ ಎ ಸೆಕ್ಷನ್ ಅಂತ ನಾನು ತಗೊಂಡ್ರೆ, ಎಲ್ಲಾ ಸ್ಟೂಡೆಂಟ್ಸ್ ಎ ಸೆಕ್ಷನ್ ಅಲ್ಲಿ ಇರುವಂತ ಸ್ಟೂಡೆಂಟ್ಸು ಕಾಲೇಜ್ಗೂ ಅದೇ ಆಗ್ತಾರಲ್ಲ ಸ್ಟೂಡೆಂಟ್ಸ್. ಸೊ ಇದು ಒಂದು ಜನರಲ್ ಅಂತ ಹೇಳಿ. ಹಾಗಾದ್ರೆ ನಾವೇನಂತ ಹೇಳ್ಬೋದು, ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ಅನ್ ಎಲಿಮೆಂಟ್ ಆಫ್ ಬಿ. ಎವ್ರಿ ಎಲಿಮೆಂಟ್ ಆಫ್ ಬಿ ಮೀನ್ಸ್ ಎವ್ರಿ ಸ್ಟೂಡೆಂಟ್ ಆಫ್ ಪರ್ಟಿಕ್ಯುಲರ್ ಕ್ಲಾಸ್ ಇಸ್ ಅ ಸ್ಟೂಡೆಂಟ್ ಆಫ್ ಕಾಲೇಜ್. ಇಸ್ ಇಟ್ ರೈಟ್? ಹಾಗಾದ್ರೆ ಏನಂತ ಹೇಳ್ತೀವಿ, ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳಿ ಕರಿತೀವಿ. ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಪ್ರೆಸೆಂಟ್ ಮಾಡೋ ಅಂತದ್ದು ಈ ತರ. ಸೊ ನೋಡಿ, ಸಿಂಬಲ್ ಯಾವ ತರ ಇದೆ, ಸಿ ತರ. ಬಟ್ ನೀವು ಸಿ ಅಂತ ಬರಿಬಾರ್ದು, ಜಸ್ಟ್ ಈ ತರ ಬರಿಬಹುದು. ನೋಡಿ, ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳಿ. ಹಾಗಾದ್ರೆ ನಾವು ಇದನ್ನ ಯಾವ ತರ ಓದ್ತೀವಿ? ಇಟ್ ಸ್ಟ್ಯಾಂಡ್ಸ್ ಫಾರ್, ಏನಂತ ಓದ್ಬೇಕು? ಇಸ್ ಅ ಸಬ್ಸೆಟ್ ಆಫ್. ಎ ಈಸ್ ಸಬ್ಸೆಟ್ ಆಫ್ ಅಥವಾ ಎ ಈಸ್ ಕಂಟೈನ್ಡ್ ಇನ್. ನೋಡಿ, ಈ ವರ್ಡ್ ಯೂಸ್ ಮಾಡ್ಬೋದು, ಬಟ್ ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡುವಂಥದ್ದು ಇದು. ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಥವಾ ಬಿ ಈಸ್ ಅ ಸಬ್ಸೆಟ್ ಆಫ್ ಎ, ಈ ತರ. ಓಕೆ, ಇದೊಂದು ಜನರಲ್ ಎಕ್ಸಾಂಪಲ್ ಆಯ್ತು ಸಬ್ಸೆಟ್. ಓಕೆ, ಇಲ್ಲಪ್ಪ ನಾನು ಪರ್ಟಿಕ್ಯುಲರ್ ಎಕ್ಸಾಂಪಲ್ ನನಗೆ ಬೇಕು ಅನ್ನೋದಾದ್ರೆ, ನೋಡಿ ಇಲ್ಲಿಗ ನಾನು ಎ ಅನ್ನೋ ಒಂದು ಎಲಿಮೆಂಟ್ ಸೆಟ್ ತಗೋತೀನಿ. ಈಗ ನೋಡಿ, ಎ ಅನ್ನೋ ಒಂದು ಸೆಟ್ ತಗೊಂಡ್ರೆ ಐ ಟೇಕ್ ಇಟ್ ಆಸ್ 1 2 3 ಅಂತ ನಾನು ತಗೋತೀನಿ. ಸೊ ಐ ಆಮ್ ಟೇಕಿಂಗ್ ಬಿ ಆಸ್ ಅನದರ್ ಸೆಟ್. ಐ ಆಮ್ ಟೇಕಿಂಗ್ ಇಟ್ ಆಸ್ 1 2 3 4 5. ನೋಡಿ, ಸೊ ಇಫ್ ಐ ಕನ್ಸಿಡರ್ ಎಲಿಮೆಂಟ್ಸ್ ಆಫ್ ಎ 1 2 3, ಸೊ ಆಫ್ ಎ ಎಲ್ಲೇ ನೋಡಿ ಸೆಟ್ ಎ ಅಲ್ಲಿರುವಂತ ಎಲಿಮೆಂಟ್ಸು ಬಿ ಯಲ್ಲೂ ಇದೆ ಅದೇ ಎಲಿಮೆಂಟ್ಸ್. ಹಾಗಾದ್ರೆ ಐ ಕ್ಯಾನ್ ಸೇ ದಟ್ ಎ ಈಸ್ ಸಬ್ಸೆಟ್ ಆಫ್ ಬಿ. ಎ ಈಸ್ ಸಬ್ಸೆಟ್ ಆಫ್ ಬಿ. ಓಕೆ, ಇಲ್ಲಿ ಎಕ್ಸ್ಟ್ರಾ ಎಲಿಮೆಂಟ್ಸ್ ಇರಬಹುದು, ಇಲ್ಲಿ ಎಕ್ಸ್ಟ್ರಾ 4 5 6 ಏನ್ ಬೇಕಾದ್ರೂ ಇರ್ಬೋದು. ಬಟ್ ಒಂದು ಸೆಟ್ ಅಲ್ಲಿ ಇರುವಂತ ಅಷ್ಟು ಎಲಿಮೆಂಟ್ಸ್ ಇನ್ನೊಂದು ಸೆಟ್ ಅಲ್ಲಿ ಇದ್ರೆ, ಓಕೆ, ನಾವೇನ್ ಹೇಳ್ತೀವಿ, ದೋಸ್ ಟು ಆರ್ ಸಬ್ಸೆಟ್. ಅಂದ್ರೆ ಎ ಈಸ್ ಸಬ್ಸೆಟ್ ಆಫ್ ಬಿ. ಆದ್ರೆ ಬಿ ಎಗೆ ಸಬ್ಸೆಟ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಬಿ ಅನ್ನೋದು ಎಗೆ ಸಬ್ಸೆಟ್ ಆಗಲ್ಲ. ಬಿಕಾಸ್ ಬಿ ಅಲ್ಲಿರುವಂತ 5 ಎಲಿಮೆಂಟ್ಸು ಎ ಅಲ್ಲಿಲ್ಲ. ಓಕೆ, ಹಾಗಾದ್ರೆ ಮ್ಯಾಮ್ ಯಾವಾಗ ಆಗುತ್ತೆ? ಆಗೋದೇ ಇಲ್ವಾ? ಆಗತ್ತೆ, ಅದು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್ ಅಲ್ಲಿ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇಫ್ ಎವ್ರಿ ಎಲಿಮೆಂಟ್ ಆಫ್ ಒನ್ ಸೆಟ್ ಇಸ್ ಅನ್ ಎಲಿಮೆಂಟ್ ಆಫ್ ಅನದರ್ ಸೆಟ್, ವಿ ಸೇ ದಟ್ ವಿ ಕ್ಯಾನ್ ರಿಲೇಟ್ ದೆಮ್ ಥ್ರೂ ದಿ ಸಬ್ಸೆಟ್. ಓಕೆ, ಹಾಗಾದ್ರೆ ಇಲ್ಲಿ ಎ ಅಲ್ಲಿರುವಂತ ಅಷ್ಟು ಎಲಿಮೆಂಟ್ಸ್ ಬಿ ಅಲ್ಲಿದೆ. ಸೊ ಐ ಕ್ಯಾನ್ ವಾಟ್ ವಿ ಕ್ಯಾನ್ ಸೇ ದಟ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ. ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳಿ. ಹಾಗಾದ್ರೆ ಸಬ್ಸೆಟ್ ಅಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ ನ ನೀವು ನೆನ್ಪಿಟ್ಕೋಬೇಕು. ವಾಟ್ ಆರ್ ದೋಸ್ ಪಾಯಿಂಟ್ಸ್ ಅಂದ್ರೆ, ನಂಬರ್ 1 ಪಾಯಿಂಟ್,
ಎವ್ರಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತ ಹೇಳ್ತೀನಿ. ಎವ್ರಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಆಲ್ರೆಡಿ ನಾನು ಹೇಳಿದ್ನಲ್ಲ, A is equal to 1, 2, 3 ಅಂತ ನಾನು ತಗೊಂಡೆ, and I took it as B is equal to 1, 2, 3, 4 and 5 ಅಂತ ನಾನು ತಗೊಂಡೆ. ಸೊ ಬರೀ ನಾನು ಏನೇ ಕನ್ಸಿಡರ್ ಮಾಡಿದ್ರೆ ಇಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಓಕೆ, ನಾನು ಇನ್ನೂ ಒಂದು ತಗೊಳ್ತೀನಿ ಅಂದ್ರೆ ಎ ಅನ್ನೋದು ಇನ್ನೊಂದು ತಗೊಂಡ್ರೆ, ಸೊ ದ ಸೇಮ್ ಥಿಂಗ್ ಐ ರೈಟ್ ಇಟ್ ಆಸ್ 1, 2, 3. ಇಸ್ ಇಟ್ ರೈಟ್? ಸೊ ಎ ಸೆಟ್, ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅನ್ನೋದು ಮರಿಬೇಡಿ. ಎವ್ರಿ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. Second point, the empty set. Empty set andre gottalla how we are going to represent. If I take a set A like this, we'll just write like this, or just we'll write it as 5. So every empty set 5 has no elements. So 5 is a subset of every set. Nodi ಈಗ ನಾನು ಇದು ತಗೊಂಡ್ರೆ B ಅನ್ನೋದು ಏನನ್ಬಹುದು, 5 is a subset of A, 5 is a subset of B. ಈ ತರ ನಾನು ಹೇಳಬಹುದು. ಬಿಕಾಸ್ ಇಲ್ಲಿ ನೋಡಿ, ಯಾವುದೇ ಒಂದು ಈಗ ಫಾರ್ ಎಕ್ಸಾಂಪಲ್ 1, 2, 3, 4 ಇದೆ, 5 ನ ರಿಮೂವ್ ಮಾಡ್ತೀನಿ, 4 ನ ರಿಮೂವ್ ಮಾಡ್ತೀನಿ, 3 ನ ರಿಮೂವ್ ಮಾಡ್ತೀನಿ, 2 ನ ರಿಮೂವ್ ಮಾಡ್ತೀನಿ, 1 ನ ರಿಮೂವ್ ಮಾಡ್ತೀನಿ, ಫೈನಲಿ ಏನು ಉಳ್ಕೊಳ್ತೀನಿ? ಏನು ಇಲ್ಲ. ಅದು ಕೂಡ ಒಂದು ಸೆಟ್ ಅಲ್ವಾ? ಏನು ಇಲ್ಲದೆ ಇರೋದು ವಿ ಕಾಲ್ ಇಟ್ ಆಸ್ ಅನ್ ಎಂಪ್ಟಿ ಸೆಟ್ ಆರ್ ಅ ನಲ್ ಸೆಟ್. ಹಾಗಾಗಿ ಸೊ 5 ಈಸ್ ಆಲ್ಸೋ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಎವ್ರಿ ಸೆಟ್ ಅರ್ಥ ಆಗ್ತಿದೆ ಅನ್ಕೋತೀನಿ. ಈಗ ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್, ನಾನೊಂದು ಸೆಟ್ ಸಿ ಅಂತ ತಗೊಳ್ತೀನಿ. ಸೊ ಇನ್ ದಿಸ್ ಐ ರೈಟ್ ಇಟ್ ಆಸ್ A, B, C ಅಂತ ಬರ್ಕೋತೀನಿ. ಅಂಡ್ ಇಫ್ ಐ ಟೇಕ್ ಡಿ ಅಂತ ತಗೊಂಡ್ರೆ A, B, C, D ಅಂತ ತಗೊಳ್ತೀನಿ. ಸೊ ದೀಸ್ ಟು ಆರ್ ಸೆಟ್, ರೈಟ್? ಫಸ್ಟ್ ಒನ್ ಏನಂತ ಬರಿಬಹುದು? C is a subset of D ಅಂತ ಬರಿಬಹುದಾ? C is a subset of D because the 3 elements which are present in C, they are also present in D. So C is a subset of D, and I can also write it as 5 is a subset of C. 5 is a subset of C and 5 is a subset of D. Yes, null set ಅನ್ನೋದು ಎಲ್ಲ ಪ್ರತಿಯೊಂದು ಸೆಟ್ಗೂ ಅದು ಸಬ್ಸೆಟ್ ಆಗಿರುತ್ತೆ. ಪ್ರತಿಯೊಂದು ಸೆಟ್ಗೂ ಸಬ್ಸೆಟ್ ಆಗಿರುತ್ತೆ. ಅದೇ ತರ C is a subset of C because it's a set is itself a subset of itself. ಅದೇ ತರ D is subset of D. ನೋಡಿ, ಓಕೆ. ಆದ್ರೆ ಡಿ ಇಸ್ ನಾಟ್. ಅದೇ ನೋಡಿ, ಇದೇ ನಾನು ತಗೊಂಡ್ರೆ ಡಿ ಈಸ್ ನಾಟ್ ಸಬ್ಸೆಟ್ ಆಫ್ ಸಿ. ನೋಡಿ, ನಾಟ್ ಅಂತಂದ್ರೆ ಜಸ್ಟ್ ಈ ತರ ನೀವು ಸಬ್ಸೆಟ್ ಯು ತರ ಬರ್ದಿರ್ತೀವಿ, ಇದಕ್ಕೆ ಜಸ್ಟ್ ಹಿಂಗ್ ಮಾಡೋದು ಸ್ಲಾಶ್ ತರ. ಹೇಗೆ ನೀವು ನಾಟ್ ಈಕ್ವಲ್ ಬಿಲಾಂಗ್ಸ್ ಟು, ನಾಟ್ ಬಿಲಾಂಗ್ಸ್ ಟು ಕೊಟ್ಟಿದ್ವಲ್ಲ, ಅದೇ ತರ. ಆದ್ರೆ ನಾನಿಲ್ಲಿ ಡಿ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಸಿ. ಓಕೆ, ಬಿಕಾಸ್ ಆಸ್ ಯು ಆಲ್ ನೋ ದಟ್ ಡಿ ಕಂಟೈನ್ಸ್ 4 elements which are not present in C. Is it clear? ಇನ್ನೊಂದ್ಸರಿ ರಿಪೀಟ್ ಮಾಡ್ತೀವಿ ನೋಡಿ. 2 ಸೆಟ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ, ಒಂದು ಸೆಟ್ ಅಲ್ಲಿ ಇರುವಂತ ಎಲಿಮೆಂಟ್ಸು ಇನ್ನೊಂದು ಸೆಟ್ ಅಲ್ಲಿ ಇದ್ರೆ ನಾವೇನಂತ ಹೇಳ್ತೀವಿ? ಒಂದು ಇನ್ನೊಂದಕ್ಕೆ ಸಬ್ಸೆಟ್ ಆಗಿದೆ ಅಂತ ಹೇಳ್ತೀವಿ. ಜೊತೆಗೆ ಇನ್ನೊಂದು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ, ಪ್ರತಿಯೊಂದು ಸೆಟ್ಟು ಆ ಸೆಟ್ಗೆ ಸಬ್ಸೆಟ್ ಆಗಿರುತ್ತೆ. ಮೂರನೇದು, ಒಂದು ನಲ್ ಸೆಟ್ ಅಂತ ನಾವು ತಗೊಂಡ್ರೆ, ನಲ್ ಸೆಟ್ ಅನ್ನೋದು ಸಬ್ಸೆಟ್ ಆಫ್ ಎವ್ರಿ ಸೆಟ್. ಯಾವುದೇ ಸೆಟ್ ನಾವು ತಗೊಂಡ್ರು ಅದಕ್ಕೆ ಸಬ್ಸೆಟ್ ಆಗಿರುತ್ತೆ. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ಸಬ್ಸೆಟ್. ಇಸ್ ಇಟ್ ಕ್ಲಿಯರ್? ಯಾ. ಈಗ ಇನ್ನೂ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ನೋಡಿ. ಎಸ್, ಕನ್ಸಿಡರ್ ಅಂತ ಕೊಟ್ಟಿದ್ದಾರೆ. ಕನ್ಸಿಡರ್ ನೋಡಿ, ಇಲ್ಲಿ 5 ಅನ್ನೋದು ಒಂದಿದೆ ಅಂದ್ರೆ ನಲ್ ಸೆಟ್ ಅಂತ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಎ ಅನ್ನೋ ಒಂದು ಸೆಟ್ ಕೊಟ್ಟಿದ್ದಾರೆ 1, 2. ಇನ್ನೊಂದು ಬಿ ಅನ್ನೋ ಸೆಟ್ ಇದೆ 1, 4, 8. ಸಿ ಅನ್ನೋ ಸೆಟ್ ಇದೆ 1, 2, 4, 6, 8. ಇದರಲ್ಲಿ ಯಾವುದಕ್ಕೆ ಸಬ್ಸೆಟ್ ಅಂತ ಹೇಳಿ ನಾವು ಫಸ್ಟ್ ಬರಿಬೇಕು. ಈಗ 5 ಅನ್ನೋದು ನೋಡಿ, 5 ಈಸ್ ಅ ಸಬ್ಸೆಟ್ ಆಫ್ ಎ ಅಂತ ಬರಿಬೋದಾ? 5 ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಬರಿಬೋದಾ? 5 is a subset of C ಅಂತ ಬರೆಯುವುದು. Because as I told you, a null set is subset of every set. Is it clear? Next ಬರೋಣ. A ಅನ್ನೋದು ನೋಡಿ, A ಅನ್ನೋ ಏನಿದೆ 1, 2 ಇದೆ. Is it present in B? B ಅಲ್ಲಿ ಇದೆಯಾ? ಹಾಗಾದ್ರೆ A is not subset of B. ನೋಡಿ, A is not subset of B because 1 and 2 ಅನ್ನೋ ಎಲಿಮೆಂಟ್ ಇದೆ. ಬಟ್ 2 ಎಲಿಮೆಂಟ್ B ಅಲ್ಲಿ ಇದೆಯಾ? ಇಲ್ಲ. So what we say that A is not a subset of B. Then observe A and C ನ ಅಬ್ಸರ್ವ್ ಮಾಡಿ. 1, 2, ಎಸ್ ನೋಡಿ, ಇಲ್ಲಿ ಇರುವಂತ 1, 2 ಇಲ್ಲೂ ಇದೆ. ಸೊ ಹಾಗಾದ್ರೆ ಏನಂತ ಬರೀಬಹುದು? A is a subset of C. A is a subset of C. ಮುಂದಕ್ಕೆ ಬೇಕಾದ್ರೆ ಅದ್ರ ಮುಂದಕ್ಕೆ ಬೇರೆ ಎಷ್ಟಾದ್ರೂ ಎಲಿಮೆಂಟ್ಸ್ ಇರ್ಲಿ, ಬಟ್ ಒಂದು ಸೆಟ್ ಅಲ್ಲಿ ಇರುವಂತ ಎಲಿಮೆಂಟು ಇನ್ನೊಂದು ಸೆಟ್ ಅಲ್ಲಿ ಇದೆಯಾ ಅನ್ನೋದಷ್ಟೇ ನಮ್ಗೆ ಬೇಕಾಗಿರೋದು. ಓಕೆ, ದೆನ್ ವಿಲ್ ಕಮ್ ಫಾರ್ ಬಿ. ಬಿ ಅನ್ನೋದು ನೋಡಿ 1, 4, 8 ಇದೆ. 1, 4, 8, ಎಸ್ ಇಲ್ಲೂ ಇದೆ ನೋಡಿ, 1, 4, 8 ಇದೆ. ಸೊ ವಾಟ್ ವಿ ವಿಲ್ ರೈಟ್ ಇಟ್ ಆಸ್ ಬಿ ಇಸ್ ಅ ಸಬ್ಸೆಟ್ ಆಫ್ ಸಿ. ನೋಡಿ, ಬಿ ಇಸ್ ಅ ಸಬ್ಸೆಟ್ ಆಫ್ ಸಿ. ಕ್ಲಿಯರ್ ಆಯ್ತು ಅನ್ಕೋತೀನಿ. ವಾಟ್ ಇಸ್ ಸಬ್ಸೆಟ್ ಅಂತ ಹೇಳಿ, ಸಬ್ಸೆಟ್ ಅಂದ್ರೆ ಏನು, ಅದಕ್ಕೆ ರಿಲೇಟೆಡ್ ಆಗಿರುವಂತ ಪಾಯಿಂಟ್ಸ್. ಜೊತೆಗೆ ಇನ್ನೂ ಒಂದು ಏನಂತ ಬರಿಬಹುದು, A is subset of A. As I told, so every set is subset of itself, or B is subset of B.
ಸಿ ಈಸ್ ಸಬ್ಸೆಟ್ ಆಫ್ ಸಿ. ನೋಡಿ ಈ ತರ. ಸೊ ಯು ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಎನಿಥಿಂಗ್. ಈ ಪಾಯಿಂಟ್ಸ್ ನಿಮಗೆ ಗೊತ್ತಿದ್ರೆ ಈ ಸಬ್ಸೆಟ್ ಅನ್ನೋದು ಏನಾಗಿರುತ್ತೆ, ತುಂಬಾ ಸಿಂಪಲ್. ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡಿ. ಏನಪ್ಪಾ ಇದು ಯಾವ್ದು ಮ್ಯಾಮ್, ಈಗ ಗೊತ್ತಾಯ್ತಲ್ಲ ಇನ್ಯಾಕೆ ಅಂತಂದ್ರೆ ಇದ್ರಲ್ಲಿ ಒಂದು ಕೀ ಪಾಯಿಂಟ್ ಇದೆ. ಸೊ ನನಗೆ ಹೇಳಿರೋದು 2 ಪಾಯಿಂಟ್, ಇದರಲ್ಲಿ ಇನ್ನೂ ಒಂದು ಪಾಯಿಂಟ್ ಇದೆ. ಏನಪ್ಪಾ ಅಂತಂದ್ರೆ ನೋಡಿ, 2 ಸೆಟ್ ಇದೆ. ಒಂದು ರೋಸ್ಟರ್ ಫಾರ್ಮ್. ಆಕ್ಚುಲಿ ಸುಮಾರು ಜನ ನನಗೆ ರೋಸ್ಟರ್ ಫಾರ್ಮ್ ಮತ್ತೆ ಸೆಟ್ ಬಿಲ್ಡರ್ ಫಾರ್ಮ್ ಕಷ್ಟ ಅಂತ ಹೇಳ್ತಿದ್ದಾರೆ. ಓಕೆ, ಅರ್ಥ ಮಾಡ್ಕೊಡಿ. ರೋಸ್ಟರ್ ಫಾರ್ಮ್ ಅಂದ್ರೆ ಎಲಿಮೆಂಟ್ಸ್ ನ ಜಸ್ಟ್ ನಾವು ಕಾಮಾ ಹಾಕಿ ಸಪರೇಟ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಬರೆದು ಬಿಡ್ತೀವಿ. ಬಟ್ ಸೆಟ್ ಬಿಲ್ಡರ್ ಫಾರ್ಮ್ ಅಂದ್ರೆ ಒಂದು ಕಂಡೀಷನ್ ನ ಕೊಡ್ತೀವಿ, ಅಂದ್ರೆ ಟೈಪ್ ಆಫ್ ನಂಬರ್ ಅಥವಾ ಲೆಸ್ ದೆನ್ ಗ್ರೇಟರ್ ದೆನ್ ಈ ತರ, ಆಮೇಲೆ ಬಿಲಾಂಗ್ಸ್ ಟು ಈ ತರ ಎಲ್ಲ ಯೂಸ್ ಮಾಡ್ಕೊಂಡು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕೊಡೋದನ್ನ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಇದಕ್ಕೂ ವ್ಯತ್ಯಾಸ ನಿಮ್ಗೆ ಗೊತ್ತಾಗುತ್ತೆ. ಸೊ ಸೆಟ್ ಎ ಅನ್ನೋದು ಏನಿದೆ ನೋಡಿ, ಇಲ್ಲಿ 1, 3, 5 ಅಂತ ಬರ್ದೀನಿ. ಸೊ ಇದೇನಾಯ್ತು, ಈಗ ನಾನು ನಂಬರ್ಸ್ ನ ಕಾಮಾ ಜೊತೆ ಸಪರೇಟ್ ಮಾಡಿದೀನಿ. ನೋಡಿ ಈ ತರ ಇರೋದನ್ನ ವಿ ಕಾಲ್ ಇಟ್ ಆಸ್ ರೋಸ್ಟರ್ ಫಾರ್ಮ್. ರೋಸ್ಟರ್ ಫಾರ್ಮ್ ಅಂತ ಕರಿತೀವಿ. ಈಗ ನೋಡಿ 1, 3, 5 ಅನ್ನೋದೇನು, ಆಡ್ ನ್ಯಾಚುರಲ್ ನಂಬರ್ಸ್ ವಿಚ್ ಆರ್ ಲೆಸ್ ದೆನ್ 6 ಹೇಳ್ಬೋದಾ? ನೋಡಿ ಇವೆಲ್ಲ ಏನಂತೀವಿ, 1, 3, 5 ಅನ್ನೋದನ್ನ ಏನಂತೀವಿ, ಆಡ್ ನ್ಯಾಚುರಲ್ ನಂಬರ್ಸ್. ಓಕೆ, ಬರೀ ಆಡ್ ನಂಬರ್ಸ್ ಅಂತ ಹೇಳ್ಬಾರ್ದು, ಬಿಕಾಸ್ ಯು ಹ್ಯಾವ್ ನೆಗೆಟಿವ್ ಆಡ್ ನಂಬರ್ಸ್ ಆಲ್ಸೋ. ಆದ್ರೆ ಇಲ್ಲಿ ನಾವು 1, 3, 5 ಬರುತ್ತಿರೋದ್ರಿಂದ ವಿಲ್ ಸೇ ದಟ್ ಆಡ್ ನ್ಯಾಚುರಲ್ ನಂಬರ್ಸ್. ಮುಂದಕ್ಕಿಲ್ಲ ಸೋ ಆನ್ ಅಂತಿದ್ರೆ ಜಸ್ಟ್ ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ಬೋದಿತ್ತು. ಬಟ್ ಇಲ್ಲಿ 5ಗೆ ಎಂಡ್ ಆಗ್ಬಿಟ್ಟಿದೆ, ಅದಕ್ಕೆ ನಾವು ಇದನ್ನ ಫೈನೈಟ್ ಸೆಟ್ ಅಂತ ಕರಿತೀವಿ. ನೋಡಿ ಪ್ರತಿಯೊಂದು ಕಾನ್ಸೆಪ್ಟ್ ಅಲ್ಲೂ ಪ್ರತಿಯೊಂದನ್ನು ನಾವು ಇಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಓಕೆ, ಡಿಫೈನ್ ಮಾಡಬಹುದು. ನೋಡಿ ಇಲ್ಲಿ ಇದು ರೋಸ್ಟರ್ ಮೆಥಡ್, ಇದರಲ್ಲಿ ಇರುವಂತ ಎಲಿಮೆಂಟ್ಸು ಆಡ್ ನ್ಯಾಚುರಲ್ ನಂಬರ್ಸ್, ಜೊತೆಗೆ 5ಗೆ ಎಂಡ್ ಆಗಿದೆ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸೆಟ್ ಎ ಅಂದ್ರೆ 3 ಅಂತ ಹೇಳ್ಬಹುದು, ಡೆಫಿನೆಟ್ ಆಗಿದೆ. ಹಾಗಾದ್ರೆ ಇದನ್ನ ಫೈನೈಟ್ ಸೆಟ್ ಅಂತ ಹೇಳ್ಬಹುದು. ಓಕೆ, ಇವಾಗ ಬಿ ಬರೋಣ. ಬಿ ಅನ್ನೋದನ್ನ ನೋಡಿ, ಸೊ ಈ ತರ ಬರೆಯೋದು ನೋಡಿ, ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅನ್ ಆಡ್ ನ್ಯಾಚುರಲ್ ನಂಬರ್. ಇದನ್ನ ಇರ್ಲೇಬೇಕು, ಸೆಟ್ ಆಫ್ ಆಲ್ ಎಕ್ಸ್ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡಬೇಕು, ಕೋಲ್ ಅಂದ್ರೆ ಸಚ್ ದಟ್ ಎಕ್ಸ್ಪ್ರೆಸ್ ಮಾಡಬೇಕು. ಆಮೇಲೆ ಎಕ್ಸ್ ಗೆ ಒಂದು ಕಂಡೀಷನ್ ನ ಕೊಡಿ. ಇಲ್ಲಿ ನಮ್ಮ ಕಂಡೀಷನ್ ಏನು, ಎಕ್ಸ್ ಈಸ್ ಅನ್ ಆಡ್ ನ್ಯಾಚುರಲ್ ನಂಬರ್ ಲೆಸ್ ದೆನ್ 6. ಹಾಗಾದ್ರೆ ನಾವು ಇದನ್ನ ಮತ್ತೆ ನಾವು ರೋಸ್ಟರ್ ಫಾರ್ಮ್ ಕನ್ವರ್ಟ್ ಮಾಡಿದ್ರೆ ನೋಡಿ, ಆಡ್ ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗೋದು ಎಲ್ಲಿಂದ, 1 ಇಂದ. ಅದರಲ್ಲೂ ಆಡ್ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ 1, 3, 5, ಲೆಸ್ ದೆನ್ 6 ಅಂತಂದ್ರೆ ಸೊ ವಿ ಆರ್ ಎಂಡಿಂಗ್ ಫಾರ್ 5. ಏನ್ ಮ್ಯಾಮ್ ಇದು ಎಲ್ಲರೂ ಹೀಗೆ ಬಂದ್ಬಿಡ್ತಲ್ಲ, ಏನು ಹೀಗಿದೆ, ಬಿನೂ ಒಂದ್ ಸೇಮ್ ನಂಬರ್ಸ್ ಇದೆ. ಹಾಗಾದ್ರೆ ಯಾವ್ದಕ್ಕೆ ಸಬ್ಸೆಟ್ ಅಂತ ಕೇಳಿದ್ರೆ ನೋಡಿ, ಎಲಿಮೆಂಟ್ಸ್ ಆಫ್ ಎ ಅಂದ್ರೆ ಯಾವ್ಯಾವ ಎಲಿಮೆಂಟ್ಸು ಎ ಯಲ್ಲಿದೆಯೋ ಬಿ ಯಲ್ಲೂ ಅದೇ ಎಲಿಮೆಂಟ್ಸ್ ಇದೆ. ಹಾಗಾದ್ರೆ ನಾನು ಏನಂತ ಬರೀಬಹುದು, ಎ ಇಸ್ ಅ ಸಬ್ಸೆಟ್ ಆಫ್ ಬಿ. ಮ್ಯಾಮ್ ನಾನು ಈ ತರ ಕನ್ಸಿಡರ್ ಮಾಡಬಹುದಲ್ವಾ, ಬಿ ಯಲ್ಲಿರುವಂತ ಎಲಿಮೆಂಟ್ಸು ಎ ಯಲ್ಲೂ ಇದೆ ಅಂತ ಹೇಳ್ಬೋದಲ್ವಾ? ಎಸ್, ಹಾಗಾದ್ರೆ ಬಿ ಇಸ್ ಅ ಸಬ್ಸೆಟ್ ಆಫ್ ಎ. ನೋಡಿ ಆಗ್ಲಿಂದ ನಾವೇನ್ ಮಾಡ್ತಿದ್ವಿ, ಎಲ್ಲಾ ಎಲಿಮೆಂಟ್ಸು ಬೇರೆ ಬೇರೆ ಇತ್ತು, ದೇ ಆರ್ ನಾಟ್ ಈಕ್ವಲ್. ಸೊ ಅಂತ ಕೇಸಸ್ ಅಲ್ಲಿ ಈಕ್ವಲ್ ಬಂದ್ರೆ they are both are subset to each other. So A is a subset of B, B is a subset of A. ಹಾಗಾದ್ರೆ ಫೈನಲಿ ನಾವೇನಂತ ಹೇಳ್ಬೋದು, these two sets are equal. ಗೊತ್ತಿದೆ ಅನ್ಕೋತೀನಿ, ಈಕ್ವಲ್ ಸೆಟ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ ನಾವು. ನೋಡಿ ಪ್ರತಿಯೊಂದು ಕಾನ್ಸೆಪ್ಟು ನಿಮ್ಗೆ ಈಸಿ ಅರ್ಥ ಮಾಡ್ಕೊಳ್ತಾ ಹೋದ್ರೆ. ನೋಡಿ ಇದನ್ನ ಈಕ್ವಲ್ ಸೆಟ್ಸ್ ಅಂತಾನೂ ಕರಿಬಹುದು, ಫೈನೈಟ್ ಸೆಟ್ ಅಂತ ಕರಿಬಹುದು. ಈಗ ನಾವು ಪರ್ಟಿಕ್ಯುಲರ್ ಡಿಸ್ಕಸ್ ಮಾಡ್ತಿರೋದು ಸಬ್ಸೆಟ್ ಅಂತಾನೂ ಹೇಳ್ಬೋದು. ಸೊ ಎ is subset of B, B is subset of A. And here in both the cases number of elements are equal and they are same. So we say that subset set A equals set B. I think it's clear about subset. Is it clear? Yeah. We'll go for next one. Superset. Inidu superset. Subset eno gottaಯ್ತು. What do you mean by superset? ಸೂಪರ್ಸೆಟ್ ಅಂದ್ರೆ ಏನು? ಈಗ ತಾನೇ ನೋಡಿ, ಈಗ ಇದನ್ನ ಡೆಫಿನೇಷನ್ ಹೇಳಕ್ ಮುಂಚೆ ಜಸ್ಟ್ ಒಂದನ್ನ ಹೇಳ್ತೀನಿ. ಸೊ ಈಗ ಏನಂತ ತಗೊಂಡೆ, ಎಕ್ಸಾಂಪಲ್ ಎ ಅಂತ ತಗೊಂಡಾಗ 1, 2, 3 ಅಂತ ಹೇಳಿದೆ. ಬಿ ಅಂತ ನಾನು ತಗೊಂಡಾಗ ಇಫ್ ಐ ಟೇಕ್ 1, 2, 3, 4, 5 ಅಂತ ತಗೊಂಡ್ರೆ, ಸೊ ಇಲ್ಲಿ ಏನಾಗ್ತಿದೆ, 1, 2, 3 ದ ಎಲಿಮೆಂಟ್ಸ್ ಆಫ್ ಸೆಟ್ ಎ ಇಸ್ ಆಲ್ ಪ್ರೆಸೆಂಟ್ ಇನ್ ಸೆಟ್ ಬಿ. ಸೊ ವಾಟ್ ಐ ಕ್ಯಾನ್ ರೈಟ್, ಎ ಇಸ್ ಅ ಸಬ್ಸೆಟ್ ಆಫ್ ಬಿ, ರೈಟ್? ಹಾಗಾದ್ರೆ ಬಿ ಏನಾಗುತ್ತೆ, ಬಿ ಇಸ್ ಅ ಸೂಪರ್ ಸೆಟ್ ಆಫ್ ಎ. ಯಾಕಂದ್ರೆ ಸೂಪರ್ ಸೆಟ್ ಇನ್ನು ಜಾಸ್ತಿ ಇದೆ, ಅಷ್ಟು ಎಲಿಮೆಂಟ್ಸ್ ಅಲ್ಲದೆ ಇನ್ನು ಮುಂದಕ್ಕೂ ಎಲಿಮೆಂಟ್ಸ್ ಇದೆ. ಸೊ ಇಟ್ ಇಸ್ ಅ ಸೂಪರ್ ಸೆಟ್ ಆಫ್ ಎ. ಅದಕ್ಕೆ ನೋಡಿ, ಲೆಟ್ ಎ ಅಂಡ್ ಬಿ ಟೂ ಸೆಟ್ಸ್. ಇಫ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂಡ್ ಎ ಇಸ್ ನಾಟ್ ಈಕ್ವಲ್ ಟು ಬಿ ಆಗಿರ್ಬೇಕು. ದಿಸ್ ಕಂಡೀಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆಗ್ಲೇ ನಾವು ಈಗ ತಾನೇ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಲೈಕ್ ಬೋತ್ ಆರ್ ಈಕ್ವಲ್. ಸೊ ಆಸ್ ಐ ಟೋಲ್ಡ್ ಯು, ಎ ಸಬ್ಸೆಟ್ ಆಫ್ ಬಿ, ಬಿ ಸಬ್ಸೆಟ್ ಆಫ್ ಎ ಅಂತ ಹೇಳಿದೆ. ಅಂತ ಕೇಸಸ್ ಅಲ್ಲಿ ನಾವು ಯಾವ್ದನ್ನು ಸೂಪರ್ ಸೆಟ್ ಅಂತ, ಯಾಕಂದ್ರೆ ಎರಡು ಈಕ್ವಲ್, ಯಾವ್ದು ಜಾಸ್ತಿ ಇಲ್ಲ, ಯಾವ್ದು ಕಡಿಮೆ ಇಲ್ಲ.
ಆದ್ರೆ ಅದು ಕಂಡೀಷನ್ ನೋಡಿ, ಈ ಕಂಡೀಷನ್ ನೋಡ್ಕೊಳ್ಳಿ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಕೇಳ್ಬೋದು ದ ಕಂಡೀಷನ್ ಫಾರ್ ದಿ ಸೂಪರ್ ಸೆಟ್ ಅಂತ ಹೇಳಿ. ಸೊ ಲೆಟ್ ಎ ಅಂಡ್ ಬಿ ಆರ್ ಟೂ ಸೆಟ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಆದ್ರೆ, ಅಂದ್ರೆ ಎ ಅಲ್ಲಿರುವಂತ ಎಲಿಮೆಂಟ್ಸ್ ಬಿ ಅಲ್ಲಿತ್ತು, ಜೊತೆಗೆ ಎ ಇಸ್ ನಾಟ್ ಈಕ್ವಲ್ ಟು ಬಿ, ಎ ಇಸ್ ನಾಟ್ ಈಕ್ವಲ್ ಟು ಬಿ ಆಗಿರ್ಬೇಕಂದ್ರೆ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬಾರ್ದು. ದೆನ್ ವಿ ಸೇ ದಟ್ ಎ ಇಸ್ ಕಾಲ್ಡ್ ಪ್ರಾಪರ್ ಸೆಟ್ ಆಫ್ ಬಿ ಅಂತ ಕರೀತಾರೆ. ಅಥವಾ ಬಿ ನ ನಾನು ಕನ್ಸಿಡರ್ ಮಾಡಿದ್ರೆ ಬಿ ಇಸ್ ಅ ಸೂಪರ್ ಸೆಟ್ ಆಫ್ ಎ. ಅಷ್ಟೇ ನೋಡಿ, ಸಬ್ಸೆಟ್, ಸೂಪರ್ ಸೆಟ್, ರಿವರ್ಸ್. ಇಸ್ ಇಟ್ ಕ್ಲಿಯರ್? ಸೊ ಹಾಗಾದ್ರೆ ನಾನು ಇಲ್ಲಿ ಏನಂತ ಹೇಳ್ಬೋದು, ಎ ಇಸ್ ಅ ಸಬ್ಸೆಟ್ ಆಫ್ ಬಿ, ಬಟ್ ಹಿಯರ್ ವಿ ಕ್ಯಾನ್ ಸೇ ದಟ್ ಬಿ ಇಸ್ ಅ ಸೂಪರ್ ಸೆಟ್ ಆಫ್ ಎ. ಬಿ ಇಸ್ ಅ ಸೂಪರ್ ಸೆಟ್ ಆಫ್ ಎ. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಸೊ ಇನ್ನೂ ಒಂದೆರಡು ಎಕ್ಸಾಂಪಲ್ ತಗೊಳ್ಳೋಣ. ಇನ್ನೊಂದು ತಗೊಳ್ತೀನಿ ನೋಡಿ. ಇಫ್ ಐ ಟೇಕ್ ಲೈಕ್ ಕೆ ಅನ್ನೋ ಒಂದು ಸೆಟ್ ತಗೊಳ್ತೀನಿ, ಕೆ ಅನ್ನೋ ಸೆಟ್ ಒಂದು. ಸೊ ಹಿಯರ್ ಐ ಟೇಕ್ ಇಟ್ ಆಸ್ ಅಲ್ಫಾಬೆಟ್ಸ್ ಎ, ಬಿ, ಸಿ ಅಂಡ್ ಡಿ. ಓಕೆ, ಸೊ ಇಫ್ ಐ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಎಲ್ ಅಂತ ತಗೊಂಡ್ರೆ, ಇಫ್ ಐ ಟೇಕ್ ಎ, ಬಿ, ಸಿ, ಡಿ, ಡಿ, ಇ. Okay, so what I can say that K is a subset of L. K is a subset of L, but L is a superset of K. L is a superset of K. ಈ ಕ್ಲಿಯರ್ ಆಯ್ತು ಅನ್ಕೋತೀನಿ ಸೂಪರ್ ಸೆಟ್ ಅಂದ್ರೆ ಏನು ಅಂತ. ನಾವು ಒಂದನ್ನ ಸಬ್ಸೆಟ್ ಅಂತ ಹೇಳಿದ್ರೆ ಇನ್ನೊಂದಕ್ಕೆ ಕಂಪೇರ್ ಮಾಡಿದಾಗ ಇಟ್ ಬಿಕಮ್ಸ್ ಅ ಸೂಪರ್ ಸೆಟ್. ಇಸ್ ಇಟ್ ಕ್ಲಿಯರ್? ಯಾ. ನೆಕ್ಸ್ಟ್ ಹೋಗೋಣ. ಸಿಂಗಲ್ಟನ್ ಸೆಟ್ ನೋಡಿ, ಇದ್ರ ಬಗ್ಗೆ ನಾನು ಪ್ರೀವಿಯಸ್ ಸೆಷನ್ ಅಲ್ಲೂ ನಾನು ಇದನ್ನ ಡಿಸ್ಕಸ್ ಮಾಡಿದ್ದೆ. ಸಿಂಗಲ್ಟನ್ ಸೆಟ್ ನೇಮ್ ಅಲ್ಲೇ ಇದೆ. ಸಿಂಗಲ್ ಅಂದ್ರೆ ಏನಪ್ಪಾ, ಒನ್ ಅಂತ ಹೇಳಿ. ಅಂದ್ರೆ ಇಫ್ ಅ ಸೆಟ್ ಎ ಹ್ಯಾಸ್ ಓನ್ಲಿ ಒನ್ ಎಲಿಮೆಂಟ್, ಒಂದೇ ಒಂದು ಎಲಿಮೆಂಟ್ ಇದ್ರೆ, ಅಂದ್ರೆ ಏನೂ ಇಲ್ಲ ಅಂದಾಗ ವಿ ವೆಂಟ್ ಫಾರ್ ನಲ್ ಸೆಟ್. ಯಾವುದೇ ಎಲಿಮೆಂಟ್ಸ್ ನಮಗೆ ಸಿಗಲ್ಲ ಅಂದಾಗ ವಿ ವೆಂಟ್ ಫಾರ್ ನಲ್ ಸೆಟ್ ಅಥವಾ ಎಂಟಿ ಸೆಟ್. ಬಟ್ ಒಂದೇ ಒಂದು ಎಲಿಮೆಂಟ್ ಇದ್ರೆ, ಸೊ ಓನ್ಲಿ ಒನ್ ಸಿಂಗಲ್ ಎಲಿಮೆಂಟ್ ಇದ್ರೆ, ದೆನ್ ವಿ ಸೇ ದಟ್ ಇಟ್ ಇಸ್ ಅ ಸಿಂಗಲ್ಟನ್ ಸೆಟ್. ನೋಡಿ ಈ ತರ ಜಸ್ಟ್ ಸೆಟ್ ಎ ಅಂತ ತಗೊಂಡ್ರೆ ಎಲಿಮೆಂಟ್ ಜಸ್ಟ್ ಒನ್ ಎಲಿಮೆಂಟ್ ಇರೋ ತರ. ಹಾಗಾದ್ರೆ ನೋಡ್ಕೊಳ್ತಾ ಬರೋಣ. ಇಲ್ಲೊಂದು 4 ಎಕ್ಸಾಂಪಲ್ ನಾನು ತಗೊಂಡಿದ್ದೀನಿ. ಯಾವುದು ಸಿಂಗಲ್ಟನ್ ಸೆಟ್ ಆಗ್ಬೋದು ಅಂತ ನೋಡೋಣ. ಫಸ್ಟ್ ಒನ್ ನೋಡಿ, ಸೆಟ್ ಎ. ನೋಡಿ ಸೆಟ್ ಬಿಲ್ಡರ್ ಫಾರ್ಮ್ ಯಾರು ಕನ್ಫ್ಯೂಷನ್ ಇದೆ, ದಿಸ್ ಟೈಪ್ ಆಫ್ representation we call it as set builder form. Set of all x such that x belongs to n. ಸೊ ಈ ಸಿಂಬಲ್ ಗೊತ್ತಿದೆ ನೋಡಿ, ಪ್ರತಿ ಸರಿ ಪ್ರತಿಯೊಂದನ್ನು ನೀವು ಓದ್ತಾನೆ ಇದ್ರೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಸೊ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಇದೆ. ಅಂಡ್ ವಿ ಹ್ಯಾವ್ ಟೂ ರಿಲೇಷನ್. ಎಸ್, ಇಲ್ಲಿ ನೋಡ್ತಾ ಬನ್ನಿ, ಇವೆರಡನ್ನು ನಾನು ಸಪರೇಟ್ ಆಗಿ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0 ಅಂತ ತಗೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು 1, ಎಕ್ಸ್ ಇಸ್ ಈಕ್ವಲ್ ಟು 2. ಹಾಗಾದ್ರೆ ಸೆಟ್ ಎ ಅಂತ ನಾನು ಕನ್ಸಿಡರ್ ಮಾಡಿದ್ರೆ 1 and 2 ಯು ಆರ್ ಗೆಟಿಂಗ್ ಟೂ ಎಲಿಮೆಂಟ್ಸ್. ಬಟ್ ಸಿಂಗಲ್ಟನ್ ಸೆಟ್ ಅಂದ್ರೆ ಏನಾಗಿರ್ಬೇಕು, ಓನ್ಲಿ ಒನ್ ಎಲಿಮೆಂಟ್. ಹಾಗಾದ್ರೆ ಇದು ಸಿಂಗಲ್ಟನ್ ಸೆಟ್ ಅಲ್ಲ. ಓಕೆ, ಯಾ. ಸೆಕೆಂಡ್ ಒನ್, ಸೆಟ್ ಬಿ, set of all x such that x belongs to n, same natural number, and x square is equal to 4 ಅಂತ ಕೊಟ್ಟಿದೆ. ಈಗ ಯಾವ ನಂಬರ್ನ ನೀವು ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ, ನಿಮಗೆ ಗೊತ್ತಿರೋ ತರ -2 and 2, ಹೌದಾ? ಆದ್ರೆ 2 - 2 ಅನ್ನೋದು ನ್ಯಾಚುರಲ್ ನಂಬರ್ಗೆ ಸೇರಿಲ್ಲ, ಇಟ್ ಈಸ್ ಅನ್ ಇಂಟೀಜರ್. ಸೊ ಹಾಗಾದ್ರೆ 2 ಮಾತ್ರ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ಸೆಟ್ ಬಿ ಇಸ್ ಈಕ್ವಲ್ ಟು 2. ನೋಡಿ, ಯು ಹ್ಯಾವ್ ಅ ಸಿಂಗಲ್ ಎಲಿಮೆಂಟ್, ಸೊ ದಿಸ್ ಇಸ್ ಅ ಸಿಂಗಲ್ಟನ್ ಸೆಟ್. ಈಗ ಇಲ್ಲಿಗೆ ಬರೋಣ. ನೆಕ್ಸ್ಟ್ C, set C is equal to set of all x such that x belongs to z, integers ಬಂದ್ಬಿಡ್ತು ಈಗ. And x square is equal to 9. ಸೊ ಇವಾಗ ಹಾಗಾದ್ರೆ ಏನಾಗುತ್ತೆ, ಯಾವುದನ್ನ ಸ್ಕ್ವೇರ್ ಮಾಡಿದ್ರೆ 9 ಬರುತ್ತೆ, -3 and 3. ಬಟ್ ಹಿಯರ್ ನಾವು C ಅಂತ ತಗೊಂಡ್ರೆ set 3 both are equal. ಸೊ ಇಂಟೀಜರ್ಸ್ ಅಂದಾಗ you will get negative and you will get positive. ಹಾಗಾದ್ರೆ 2 ಎಲಿಮೆಂಟ್ಸ್ ಬಂತು. ಸೊ this is not a singleton set. Is it clear? Yeah. If we come for D, D ಬಂದ್ರೆ yes, set D, set of all x such that x belongs to natural number and 3x minus 1 is equal to 0 ಅಂತ ಹೇಳಿ ಕೊಟ್ಟಿದ್ದಾರೆ. 3x minus 1 is equal to 0. ಹಾಗಾದ್ರೆ ಇಲ್ಲಿ ನಾವು ನೋಡಿ 3x minus 1 is equal to 0, 3x is equal to 1, x is equal to ಏನಾಯ್ತು 1/3 and which is not equal to n, ನ್ಯಾಚುರಲ್ ನಂಬರ್ಗೆ ಸೇರಿ ಇಲ್ಲ. ಹಾಗಾದ್ರೆ ಡಿ ಅನ್ನೋದು ಏನಾಯ್ತು, ಇಲ್ಲಿ ನಲ್ ಸೆಟ್ ಆಯ್ತು. ಇಟ್ ಇಸ್ ಅ ನಲ್ ಸೆಟ್. You don't have any element. So, and this is also not a singleton set. It is a null set. Is it clear? Yeah. We'll go for next concept. Subset of all set of real numbers ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ರಿಯಲ್ ನಂಬರ್ಸ್ ಅಂದಾಗ ನಿಮಗೆ ಗೊತ್ತಿದೆ. ಸೊ ರಿಯಲ್ ನಂಬರ್ಸ್ ಅಲ್ಲಿ ವಿ ಗೋ ಫಾರ್ ರ್ಯಾಷನಲ್ ನಂಬರ್ಸ್ ಬರುತ್ತೆ, ನ್ಯಾಚುರಲ್ ನಂಬರ್ಸ್ ಬರುತ್ತೆ, ಇರ್ಯಾಷನಲ್ ನಂಬರ್ಸ್ ಬರುತ್ತೆ,
next integers, whole numbers. So these are all the number system all together. So adashtu seri the top alli iruntadu real numbers. Suppose if we consider natural numbers, you know that 1, 2, 3 so on. Integers anta tagondre, as you all know, we'll consider negative numbers, positive numbers along with 0. Q another, it we go for rational numbers. So as you all know that set of all x will be in the form of p by q, and p and q are the belongs to integers and q is not equal to 0. ಈ ತರ ನಾವು ಯಾವುದೇ ನಂಬರ್ ಸಿಸ್ಟಮ್ ತಗೊಂಡ್ರು ಇದೆಲ್ಲದನ್ನು ಏನಾಗಿದೆ, ಈಗ ನೋಡಿ, ಈಗ ನಾನು ನ್ಯಾಚುರಲ್ ನಂಬರ್ಸ್ ಅನ್ನೋದನ್ನ ನಾನು ತಗೊಂಡ್ರೆ ಹೋಲ್ ನಂಬರ್ಸ್ ತಗೊಳ್ತೀನಿ ಅಂತ ಇಟ್ಕೊಳ್ಳಿ, 0 ಇನ್ಕ್ಲೂಡ್ ಆಗಿದ್ರೆ ಐ ಕ್ಯಾನ್ ಸೇ ದಟ್ ನ್ಯಾಚುರಲ್ ನಂಬರ್ ಇಸ್ ಅ ಸಬ್ಸೆಟ್ ಆಫ್ ಹೋಲ್ ನಂಬರ್. ಹೇಳ್ಬೋದಾ? ಬಿಕಾಸ್ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಇರುವಂತ ಎಲಿಮೆಂಟ್ಸು ಹೋಲ್ ನಂಬರ್ಸ್ ಅಲ್ಲಿ ಇರುತ್ತಲ್ವಾ? ಹೌದು. ಅದೇ ನಾನು ಹೋಲ್ ನಂಬರ್ ತಗೊಂಡ್ರೆ, ಹೋಲ್ ನಂಬರ್ ಅನ್ನೋದನ್ನ ತಗೊಂಡ್ರೆ, ಹೋಲ್ ನಂಬರ್ ಇಸ್ ಅ ಸಬ್ಸೆಟ್ ಆಫ್ ಇಂಟೀಜರ್ಸ್ ಹೇಳ್ಬೋದಲ್ಲ? ಬಿಕಾಸ್ ಹೋಲ್ ನಂಬರ್ ಅಲ್ಲಿರುವಂತ ಎಲಿಮೆಂಟ್ಸ್, ಪಾಸಿಟಿವ್ ಎಲಿಮೆಂಟ್ಸ್ ಇಂಟೀಜರ್ಸ್ ಅಲ್ಲಿ ಇರುತ್ತಲ್ವಾ? ಅದೇ ತರ ಇಫ್ ಐ ಕನ್ಸಿಡರ್ ಅ ಝೆಡ್, ಸೊ ಇಂಟೀಜರ್ಸ್ ತಗೊಂಡ್ರೆ ಇಟ್ ಇಸ್ ಅ ಸಬ್ಸೆಟ್ ಆಫ್ ಕ್ಯೂ. ಅಂಡ್ ರ್ಯಾಷನಲ್ ನಂಬರ್ ಅಂತ ತಗೊಂಡ್ರೆ ಕ್ಯೂ ಇಸ್ ಅ ಸಬ್ಸೆಟ್ ಆಫ್ ರಿಯಲ್ ನಂಬರ್. ನೋಡಿ, ಪ್ರತಿಯೊಂದು ಏನಾಗ್ತದೆ, ಈಚ್ ಅಂಡ್ ಎವ್ರಿಥಿಂಗ್ ಇಟ್ ಇಸ್ ಅ ಸಬ್ಸೆಟ್ ಆಫ್ ಅದರ್, ಇಟ್ ಇಸ್ ಅ ಸಬ್ಸೆಟ್ ಆಫ್ ಅದರ್. Okay, natural is subset of whole number is subset of integer is a subset of rational number is a subset of real numbers. Is it clear? ಅದೇ ತರ ನಾವು ಲೈಕ್ ಟಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಇರ್ರಾಷನಲ್ ನಂಬರ್ ಲೈಕ್ √2, √3 ಅನ್ನೋದು. ಅದೇನಾಗುತ್ತೆ, ದಟ್ ಈಸ್ ಟಿ ಇಸ್ ಅ ಸಬ್ಸೆಟ್ ಆಫ್ ಆರ್. ನೋಡಿ, ದಟ್ ಮೀನ್ಸ್ ಇರ್ರಾಷನಲ್ ನಂಬರ್ ಇಸ್ ಅ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. Irrational number is a subset of real numbers. R ಅನ್ನೋದನ್ನ don't confuse it as rational, it is a real number. ನೋಡಿ, ಇದರಲ್ಲೂ ನಾವು ಒಂದೊಂದನ್ನು ನಾವು ಏನು ಹೇಳ್ಬೋದು, we can compare with as a subset. ಹಾಗಾದ್ರೆ ಫೈನಲಿ ನಾನು ಏನಂತ ಹೇಳ್ಬೋದು, R ಅನ್ನ ಏನಂತ ಹೇಳ್ಬೋದು, it is a superset, right? Superset of all the number system. Superset. ಯಾಕಂದ್ರೆ ಎಲ್ಲಾ ಎಲಿಮೆಂಟ್ಸು ಇದೆ ಅದರಲ್ಲಿ. ಸೊ ಇಟ್ ಇಸ್ ಅ superset. ಈಗ ಕ್ಲಿಯರ್ ಆಯ್ತು ಅನ್ಕೋತೀನಿ ಸಬ್ಸೆಟ್ಗೂ ಮತ್ತೆ ಸೂಪರ್ಸೆಟ್ಗೂ. Is it clear? So we'll go for next concept. Yeah. Intervals as subsets of R. ಏನು ಮ್ಯಾಮ್ ಇದು ಇಂಟರ್ವಲ್ಸ್ ಅಂತಂದ್ರೆ, ನಿಮಗೆ ಇದಕ್ಕೆ ಬೇಸಿಕ್ಸ್ ಆಗಿ ಲೆಸ್ ದೆನ್, ಗ್ರೇಟರ್ ದೆನ್, ಲೆಸ್ ದೆನ್ ಆರ್ ಈಕ್ವಲ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿಂಬಲ್ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇದರಲ್ಲಿ 4 ತರ ಇಂಟರ್ವಲ್ಸ್ ಬರುತ್ತೆ. ಕ್ಲೋಸ್ಡ್ ಇಂಟರ್ವಲ್, ಓಪನ್ ಇಂಟರ್ವಲ್, ಸೆಮಿ ಓಪನ್ ಅಂಡ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್ ಅಂತ 4 ಟೈಪ್ಸ್ ಬರುತ್ತೆ. ಈಗ ಇಲ್ಲಿ ನಾವು ತಗೊಳ್ಳೋ ಅಂತ ನಂಬರ್ಸ್ ರಿಯಲ್ ನಂಬರ್ಸ್ಗೆ ಸೇರಿದಂಥದ್ದು. ರಿಯಲ್ ನಂಬರ್ಸ್ ಆಲ್ ಟುಗೆದರ್ ಯಾವ್ದಾದ್ರು ಆಗಿರ್ಬೋದು ಎಕ್ಸ್ ಅನ್ನೋ ವ್ಯಾಲ್ಯೂ. ಓಕೆ, ನಾವು ತಗೊಳ್ಳೋಂಥ ಎಕ್ಸ್ ಅನ್ನೋ ವ್ಯಾಲ್ಯೂ ರಿಯಲ್ ನಂಬರ್ಸ್ಗೆ ಅಂದ್ರೆ ಇಟ್ ಕ್ಯಾನ್ ಬಿ ನ್ಯಾಚುರಲ್ ನಂಬರ್, ಇಟ್ ಕ್ಯಾನ್ ಬಿ ಇಂಟೀಜರ್ಸ್, ಇಟ್ ಕ್ಯಾನ್ ಬಿ ರ್ಯಾಷನಲ್ ನಂಬರ್, ಹೋಲ್ ನಂಬರ್, ಯಾವ್ದಕ್ಕೆ ಬೇಕಾದ್ರೂ ಸೇರ್ಬೋದು. ಅದಕ್ಕೆ ನಾವು ಟುಗೆದರ್ ರಿಯಲ್ ನಂಬರ್ಸ್ ಅಂತ ಹೇಳಿಕೊಟ್ಟಿರೋದು. ಇದು ಒಂದೊಂದೇ ಅರ್ಥ ಮಾಡ್ಕೊಳ್ತಾ ಬರೋಣ. ಈಗ ನೋಡಿ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇನ್ನು ಮುಂದಕ್ಕೆ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಇದು. ನೋಡಿ, ಈಗ ನಾನು ಯಾವ್ದು 2 ಎಲಿಮೆಂಟ್ ಅನ್ನ ತಗೊಂಡ್ರೆ, ಲೆಟ್ ಎ ಅಂಡ್ ಬಿ ಬಿಲಾಂಗ್ಸ್ ಟು ಆರ್, ಲೆಟ್ ಎ ಅಂಡ್ ಬಿ ಬಿಲಾಂಗ್ಸ್ ಟು ಆರ್ ಅಂಡ್ ಎ ಈಸ್ ಲೆಸ್ ದೆನ್ ಬಿ, ಎ ಈಸ್ ಲೆಸ್ ದೆನ್ ಬಿ. ಓಕೆ, ಹಾಗಾದ್ರೆ ಓಪನ್ ಇಂಟರ್ವಲ್ ಅನ್ನೋದು ನಾನು ಎ ಕಮ ಬಿ ಅಂತ ತಗೊಂಡ್ರೆ, ಎ ಕಮ ಬಿ ಅನ್ನುವಂಥ 2 ಎಲಿಮೆಂಟ್ಸ್ ನಾನು ತಗೊಂಡ್ರೆ, ನೋಡಿ ಅದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದಾದ್ರೆ, ನೋಡಿ ದಿಸ್ ಇಸ್ ಓಪನ್ ಇಂಟರ್ವಲ್ ಅಂತ ಕರಿತೀವಿ. ನೋಡಿ, ಓಪನ್ ಇಂಟರ್ವಲ್ ಅಂದ್ರೆ ಬ್ರಾಕೆಟ್ ಈ ತರ ಇರುತ್ತೆ, ಸಿ ಶೇಪ್ ತರ. ಹಾಗಾದ್ರೆ ಇದನ್ನ ಏನಂತ ಓದ್ತೀವಿ ಅಂದ್ರೆ, ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂಡ್ ಹಿಯರ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಎ, ಲೆಸ್ ದೆನ್ ಬಿ. ನೋಡಿ, ಎಕ್ಸ್ ಇಸ್ ಗ್ರೇಟರ್ ದೆನ್ ಎ, ಲೆಸ್ ದೆನ್ ಬಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ನಂಬರ್ ತಗೊಂಡೆ ಅಂತ ಇಟ್ಕೊಳ್ಳೋಣ, ಇನ್ಸ್ಟೆಡ್ ಆಫ್ ಎ ಅಂಡ್ ಬಿ. ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬನ್ನಿ, ಈ ತರ ನಾನು 5 and 6 ಅಂತ ತಗೊಂಡೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಇಟ್ ಬಿಲಾಂಗ್ಸ್ ಟು ಆರ್, ಆಸ್ ಯು ನೋ ದಟ್ ಒಂದು ಎಕ್ಸ್ ಅನ್ನೋ ನಂಬರ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಗ್ರೇಟರ್ ದೆನ್ 5, ಲೆಸ್ ದೆನ್ 6, ಗ್ರೇಟರ್ ದೆನ್ 5, ಲೆಸ್ ದೆನ್ 6. ಹಾಗಾದ್ರೆ ಗ್ರೇಟರ್ ದೆನ್ 5 ಅಂದ್ರೆ ಇಟ್ ಕ್ಯಾನ್ ಬಿ 5.1, 5.2, 5.3, 5.4, 5.5, 5.6 ಟಿಲ್ ಎಲ್ಲಿವರೆಗೂ 5.9. ಅಂದ್ರೆ ಈ 5 ಮತ್ತೆ 6 ಅನ್ನೋದನ್ನ ನಾವು ಇನ್ಕ್ಲೂಡ್ ಮಾಡಲ್ಲ. ನೋಡಿ, ಹೌದಲ್ವಾ? 5, 6 ಅನ್ನೋದನ್ನ ಏನ್ ಮಾಡ್ತೀವಿ, ಇನ್ಕ್ಲೂಡ್ ಮಾಡ್ಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ಏನ್ ಹೇಳ್ತೀವಿ, ಎಂಡ್ ಪಾಯಿಂಟ್ಸ್ ಆರ್ ನಾಟ್ ಇನ್ಕ್ಲೂಡೆಡ್, ಎಂಡ್ ಪಾಯಿಂಟ್ಸ್ ಆರ್ ನಾಟ್ ಇನ್ಕ್ಲೂಡೆಡ್. ಅರ್ಥ ಆಯ್ತು ಅನ್ಕೋತೀನಿ. ಈಗ ನೋಡಿ, ಎಕ್ಸ್ ಅನ್ನೋದು 5 ಗಿಂತ ಜಾಸ್ತಿ, 6 ಗಿಂತ ಕಡಿಮೆ. ಆವಾಗ ಏನ್ ಮಾಡ್ತೀವಿ, 5, 6 ನಾವು ತಗೊಳಕ್ಕೆ ಹೋಗಲ್ಲ. ಇನ್ ಬಿಟ್ವೀನ್ 2 ನಂಬರ್ ಮಧ್ಯೆ ಬರುವಂತ ನಂಬರ್ಸ್ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ ಇದನ್ನ ಎಂಡ್ ಪಾಯಿಂಟ್ಸ್ ಅಂತ ಕರಿತೀವಿ. ಇಲ್ಲಿ 5, 6 ಅನ್ನೋದು ಎಂಡ್ ಪಾಯಿಂಟ್ಸ್, ಅದನ್ನ ನಾವು ಕನ್ಸಿಡರ್ ಮಾಡೋಲ್ಲ.
ಅಂತ ಕೇಸಸ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡುವಂಥದ್ದು ಈ ತರ ಬ್ರಾಕೆಟ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಇಂಥದನ್ನ ನಾವೇನಂತ ಕರಿತೀವಿ, ಓಪನ್ ಇಂಟರ್ವಲ್ ಅಂತ ಕರಿತೀವಿ. ಅಂಡ್ ಹೌ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಲೈಕ್ ದಿಸ್. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಕಮ್ ಟು ದ ಕ್ಲೋಸ್ಡ್ ಇಂಟರ್ವಲ್. ಕ್ಲೋಸ್ಡ್ ಇಂಟರ್ವಲ್ ಅಂದ್ರೆ ಬ್ರಾಕೆಟ್ ಈ ತರ ಇರುತ್ತೆ ನೋಡಿ, ದಿಸ್. ಓಕೆ, ಸ್ಕ್ವೇರ್ ಬ್ರಾಕೆಟ್ ಅಂತ ಕರಿತೀವಿ. ಹಿಯರ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ನೋಡಿ ಇದು ತುಂಬಾ ಮುಖ್ಯ, ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ, ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ. ಅಂದ್ರೆ ನಾನು ಅದೇ ಸೇಮ್ ನೋಡಿ ಈ ತರ ಬರೆದ್ರೆ 5, 6 ಕ್ಲೋಸ್ಡ್ ಅಂತ, ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ಬರೆದ್ರೆ ನಾನು ಏನ್ ಹೇಳ್ತೀನಿ, ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 5, ಲೆಸ್ ದೆನ್ ಆರ್ ಈಕ್ವಲ್ ಟು 6. ಹಾಗಾದ್ರೆ ನಾನು 5, 5.1, 5.2, 5.3, 5.6 ಇದ್ರ ಬಂದು 5.9, 6 ನಾನು ಇನ್ಕ್ಲೂಡ್ ಮಾಡ್ಕೋತೀನಿ. ಹಾಗಾದ್ರೆ ಇಲ್ಲಿ 5, 6 ಅನ್ನೋದೇನಾಗಿರುತ್ತೆ, ಇನ್ಕ್ಲೂಡ್ ಆಗಿರುತ್ತೆ. ಸೊ ಎಂಡ್ ಪಾಯಿಂಟ್ಸ್ ಆರ್ ಇನ್ಕ್ಲೂಡೆಡ್. ನೋಡಿ, ಎಂಡ್ ಪಾಯಿಂಟ್ಸ್ ಆರ್ ಇನ್ಕ್ಲೂಡೆಡ್. ಅರ್ಥ ಆಯ್ತು ಅನ್ಕೋತೀನಿ ಇಲ್ಲಿ. ಸೊ ಇಫ್ ಎಂಡ್ ಪಾಯಿಂಟ್ಸ್ ಅಂದ್ರೆ ಲಾಸ್ಟ್ ನಂಬರ್ಸ್ ನಾವು ಕನ್ಸಿಡರ್ ಮಾಡಲಿಲ್ಲ ಅಂತಂದ್ರೆ ಇಟ್ ಇಸ್ ಓಪನ್ ಇಂಟರ್ವಲ್. ಇಫ್ ವಿ ಕನ್ಸಿಡರ್ ದಟ್, ಇಫ್ ವಿ ಇನ್ಕ್ಲೂಡ್ ದಟ್, ವಿ ಕಾಲ್ ಇಟ್ as ಕ್ಲೋಸ್ಡ್ ಇಂಟರ್ವಲ್. ಕ್ಲೋಸ್ಡ್ ಇಂಟರ್ವಲ್. ಹಾಗಾದ್ರೆ ಎಂಡ್ ಪಾಯಿಂಟ್ಸ್ ಆರ್ ಇನ್ಕ್ಲೂಡೆಡ್. ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಇಟ್ ಈಸ್ ಲೈಕ್ ದಿಸ್ ಒನ್ ಬ್ರಾಕೆಟ್. ನೋಡಿ, ಇದೊಂದು ಸ್ಕ್ವೇರ್ ಬ್ರಾಕೆಟ್ ತರ ಇರುತ್ತೆ. ಇಟ್ ಇಸ್ ನಥಿಂಗ್ ಬಟ್ ರೆಗ್ಯುಲರ್ ಬ್ರಾಕೆಟ್, ಕಾಮನ್ ಬ್ರಾಕೆಟ್. ಓಕೆ, ನೆಕ್ಸ್ಟ್ ಇಫ್ ವಿ ಕಮ್ ಫಾರ್ ಥರ್ಡ್ ಒನ್, ನೋಡಿ ಸೆಮಿ ಓಪನ್ ಆರ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್. ನೋಡಿ ಇಲ್ಲಿ ಒನ್ ವಿ ಯೂಸ್, ಇಲ್ಲಿ ಎರಡು ತರ ಇದೆ. ಈ ತರ ನೋಡಿ, ಈ ತರ ಬ್ರಾಕೆಟ್, ಒನ್ ಇಸ್ ಕಾಮನ್ ಬ್ರಾಕೆಟ್, ಅನದರ್ ಒನ್ ಇಸ್ ಸ್ಕ್ವೇರ್ ಬ್ರಾಕೆಟ್. ಎ ಕಾಮ ಬಿ. ನೋಡಿ ಇದು ಓಪನ್, ಇದು ಓಪನ್, ಇದು ಕ್ಲೋಸ್ಡ್. ನೋಡಿ ಎರಡೂ ಇರುವಂತದ್ದು. ಹಾಗಾದ್ರೆ ನಾವು ಓಪನ್ ಅಂದಾಗ ಏನ್ ಬರಿತೀವಿ, ಎಕ್ಸ್ ಈಸ್ ಗ್ರೇಟರ್ ದೆನ್ ಎ ಬಟ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ. ನೋಡಿ, ಅಂದ್ರೆ ಇಲ್ಲಿ ಈಕ್ವಲ್ ಟು ಇನ್ಕ್ಲೂಡ್ ಮಾಡ್ಕೋತೀವಿ, ಇಲ್ಲಿಲ್ಲ, ಬಿಕಾಸ್ ಹಿಯರ್ ದ ಬ್ರಾಕೆಟ್ ಇಸ್ ಓಪನ್, ಹಿಯರ್ ದ ಬ್ರಾಕೆಟ್ ಇಸ್ ಕ್ಲೋಸ್ಡ್. ಹಾಗಾದ್ರೆ ನಾನಿಲ್ಲಿ ನೋಡಿ 5 and 6 ಅಂತ ಹೇಳಿ ನಾನು ತಗೊಂಡ್ರೆ, ಸೊ ಹಿಯರ್ ಎಕ್ಸ್ ಇಸ್ ಗ್ರೇಟರ್ ದೆನ್ 5 ಬಟ್ ಲೆಸ್ ದೆನ್ ಆರ್ ಈಕ್ವಲ್ ಟು 6. ಅಂದ್ರೆ 5ನ ನಾವು ಇನ್ಕ್ಲೂಡ್ ಮಾಡಲ್ಲ, 6ನ ಇನ್ಕ್ಲೂಡ್ ಮಾಡ್ತೀವಿ. ಅಂದ್ರೆ ನಾನು 5.1, 5.2, 5.3, 5.4 ಅಪ್ ಟು 6 ನಾನು ಹೇಳ್ಬೋದು. ಇಸ್ ಇಟ್ ಕ್ಲಿಯರ್? ಯಾ. ಅದೇ ನೋಡಿ ನೆಕ್ಸ್ಟ್ ಒನ್ ಹೋದ್ರೆ ಫಸ್ಟ್ ಕ್ಲೋಸ್ಡ್. ನೋಡಿ ಫಸ್ಟ್ ಕ್ಲೋಸ್ಡ್, ಆಮೇಲೆ ಓಪನ್. ನೋಡಿ ಎ ಕಾಮ ಬಿ ಅಂತೀವಿ. ಹಾಗಾದ್ರೆ ಇದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಇದು ನೋಡಿ, ಇದು ಕ್ಲೋಸ್ಡ್, ಇದು ಓಪನ್. ಅವಾಗೇನು ಹೇಳ್ತೀವಿ, ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ, ಲೆಸ್ ದೆನ್ ಬಿ. ನೋಡಿ ಇಲ್ಲಿ ಈಕ್ವಲ್ ಬರುತ್ತೆ, ಇಲ್ಲಲ್ಲ. ಹಾಗಾದ್ರೆ ಇಲ್ಲಿ ನೋಡಿ ನಾನು 5, 6 ನೋಡಿ, ಸಾರಿ 5, 6 ಅಂತ ನಾನು ತಗೊಂಡ್ರೆ, ಒನ್ ಈಸ್ closed, another one is open. So here it will be x is greater than or equal to 5, less than 6. Less than 6 ಅಂದ್ರೆ ನಾನು 5ನ ಇನ್ಕ್ಲೂಡ್ ಮಾಡ್ಕೋತೀನಿ, 6ನ ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ. ಬಿಕಾಸ್ ಈ ಕಾನ್ಸೆಪ್ಟ್ಸ್ ಇನ್ನು ಮುಂದಕ್ಕೆ ತುಂಬಾ ಬೇಕಾಗತ್ತೆ. ನೋಡ್ಕೊಳ್ಳಿ, ಹೌ ಮೆನಿ ಟೈಪ್ಸ್ ಆಫ್ ಇಂಟರ್ವಲ್ಸ್ ಆರ್ ದೇ? 3 types. Open interval means end points are not included. Closed interval, end points are included. Semi-open or semi-closed interval, it depends upon the open or closed. Okay, if it is open, it is not included. If it is closed, we are going to include. Okay, is it clear? So now we'll use madantu greater than and less than symbol. Okay, nodi, this is common bracket use ಮಾಡ್ತೀವಿ open interval ಗೆ, close interval ಗೆ square bracket ನ use ಮಾಡ್ತೀವಿ. I think this is about intervals of subset of real numbers. ನೀವು ನ್ಯಾಚುರಲ್ ನಂಬರ್ಸು ಎಕ್ಸ್ಪ್ರೆಸ್ ಮಾಡ್ಬೋದು. ಅಂದರೆ ಆಲ್ ಟುಗೆದರ್ ವಿ ಆರ್ ಟೇಕಿಂಗ್ ದ ರಿಯಲ್ ನಂಬರ್ಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದೆಮ್. ಸೊ ದಿಸ್ ಇಸ್ ಅಬೌಟ್ ಓಪನ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್, ಸೆಮಿ ಓಪನ್ ಆ್ಯಂಡ್ ಸೆಮಿ ಕ್ಲೋಸ್ಡ್ ಇಂಟರ್ವಲ್ಸ್. ಓಕೆ, ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಕಾನ್ಸೆಪ್ಟ್, ಪವರ್ ಸೆಟ್. ಏನಿದು ಪವರ್ ಸೆಟ್? ಪವರ್ ಅಂದ ತಕ್ಷಣ ಏನು ಬರುತ್ತೆ ನಿಮ್ಮ ತಲೆಯಲ್ಲಿ? ಮ್ಯಾಥ್ಸ್ ಅಂದರೆ ಲೈಕ್ ವಿ ಆರ್ ಗೋಯಿಂಗ್ ಟು ರೈಟ್ ದ ಎಕ್ಸ್ಪೋನೆಂಟ್ ಫಾರ್ಮುಲಾ, ಎಕ್ಸ್ಪೋನೆಂಟ್ ಮ್ಯಾಮ್ ಅಂತ ಕೇಳ್ಬೋದು. ಓಕೆ, ಇದ್ರ ಬಗ್ಗೆ ನಾನು ಸ್ವಲ್ಪ ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ದಿ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ಸೆಟ್ ಎ ಈಸ್ ಕಾಲ್ಡ್ ದಿ ಪವರ್ ಸೆಟ್ ಆಫ್ ಎ ಅಂತ ಹೇಳ್ತೀವಿ. ಏನಿದು? ಇಲ್ಲ ಹೆಸರಲ್ಲೇ ಇದೆ ನೋಡಿ, ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್. ಮ್ಯಾಮ್ ನಾವು ಇಷ್ಟೊತ್ತರೆಗೂ ಇನ್ನೊಂದಕ್ಕೆ ಸಬ್ಸೆಟ್ ಅಂತ ಹೇಳ್ತೀವಿ, ನಾವು ಜಾಸ್ತಿ ತೊಗೊಂಡೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋದೊಂದು ಸಬ್ಸೆಟ್, ಬಿ ಅನ್ನೋ ಒಂದು ಸಬ್ಸೆಟ್ ತೊಗೊಂಡ್ರೆ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತಿದ್ವಿ. ಹಾಗಾದ್ರೆ ಇಲ್ಲಿ ಕಲೆಕ್ಷನ್ ಅಂದ್ರೆ ಎಷ್ಟು ಕಲೆಕ್ಷನ್ ಮಾಡಬೇಕು ಅನ್ನೋದಾದ್ರೆ ವಿ ಹ್ಯಾವ್ ಟು ಕ್ರಿಯೇಟ್ ದಿ ಸಬ್ಸೆಟ್ಸ್. ಅರ್ಥ ಮಾಡ್ಕೊಳ್ತಾ ಹೋಗಿ. ನೋಡಿ, ದಿ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್ ಆಫ್ ಅ ಸೆಟ್ ಎ ಈಸ್ ಕಾಲ್ಡ್ ಅ ಪವರ್ ಸೆಟ್ ಆಫ್ ಎ ಅಂಡ್ ಇಟ್ ಇಸ್ ಡಿನೋಟೆಡ್ ಬೈ ಪಿ ಆಫ್ ಎ ಅಂತ ಹೇಳ್ತೀವಿ. ಪಿ ಆಫ್ ಎ ಅಂದ್ರೆ ಪವರ್ ಸೆಟ್ ಅಂತ ಹೇಳ್ತೀವಿ, ಪವರ್ ಸೆಟ್ ಆಫ್ ಎ ಅಂತ ಹೇಳಿ. ಈಗ ನೋಡಿ, ಒಂದು ಸೆಟ್ ಅನ್ನ ಕನ್ಸಿಡರ್ ಮಾಡೋಣ.
ಎರಡು ಎಲಿಮೆಂಟ್ ಇರುವಂಥದ್ದು ನೋಡಿ 1 and 2 ಇರುವಂಥ ಎಲಿಮೆಂಟ್ನ ಕನ್ಸಿಡರ್ ಮಾಡಿ. ಈಗ ಇದರಲ್ಲಿ ನಾವು ಯಾವ್ಯಾವ ಥರ ಸೆಟ್ಸ್ ಮಾಡ್ಬೋದು ಸಬ್ಸೆಟ್ಸ್ ಅಂತ ಹೇಳಿದ್ರೆ ನೋಡಿ ನಂಬರ್ 1 5 ಅನ್ನೋ ಒಂದು ಸೆಟ್ ಮಾಡ್ಬೋದಾ? ಬಿಕಾಸ್ ಆಸ್ ಐ ಟೋಲ್ಡ್ ಯು ನಲ್ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ಹೇಳಿ. ನೆಕ್ಸ್ಟ್ ಬರೀ 1 ಅನ್ನೋ ಎಲಿಮೆಂಟ್ ತಗೋಬೋದಾ? ಬಿಕಾಸ್ ಈಗ ನಾನು ನೋಡಿ 1 ಅಂತ ಮಾತ್ರ ತಗೊಂಡ್ರೆ 1 ಇಸ್ ಪ್ರೆಸೆಂಟ್ ಇನ್ ಎ ರೈಟ್, 1 ಇಸ್ ಪ್ರೆಸೆಂಟ್ ಇನ್ ಎ ರೈಟ್. ಸೊ ಹಾಗಾದ್ರೆ ಈ ಒಂದು ಸೆಟ್ಟು ಇದಕ್ಕೆ ಸಬ್ಸೆಟ್ ಅಂತ ಹೇಳ್ಬೋದಾ? ಇದು ಒಂದು ಚಾನ್ಸ್ ಇದೆ. ಅಥವಾ ನಾನು ಬರೀ 2 ಅಂತ ತಗೋಬೋದಾ? ಬಿಕಾಸ್ ಇಫ್ ಐ ಕನ್ಸಿಡರ್ 2 ಇಸ್ ಅನ್ ಒನ್ ಸೆಟ್, ಹಾಗಾದ್ರೆ 2 ಅನ್ನೋದು ಎ ಅಲ್ಲಿದೆ, ಹಾಗಾದ್ರೆ ದಿಸ್ ಸೆಟ್ ಇಸ್ ಅ ಸಬ್ಸೆಟ್ ಆಫ್ ಎ. ಎಸ್, ಆರ್ ಐ ಕ್ಯಾನ್ ಗೋ ಫಾರ್ 1, 2 ಸೇಮ್ ಎಲಿಮೆಂಟ್ಸ್ ಇರೋದು. ಸೊ ಹಿಯರ್ ದಿಸ್ ಇಸ್ ಸಬ್ಸೆಟ್ ಆಫ್ ದಿಸ್ ಅಂಡ್ ದಿಸ್ ಇಸ್ ಸಬ್ಸೆಟ್ ಆಫ್ ದಿಸ್ ಅಂತ ಹೇಳ್ಬೋದು. ಹಾಗಾದ್ರೆ ಟೋಟಲ್ ನಾನು ಎಷ್ಟು ಸೆಟ್ನ ಮಾಡಿದೆ, ಎಷ್ಟು ಕಲೆಕ್ಟ್ ಮಾಡಿದೆ? 4 ಕಲೆಕ್ಟ್ ಮಾಡಿದೆ. ಅಂದ್ರೆ ಇದಕ್ಕೆ ಬರುವಂತ ಸಬ್ಸೆಟ್ಸ್ ಯಾವ್ಯಾವ್ದಾಗ್ಬೋದು? 1 ಅಂತ ತಗೋಬೋದಿತ್ತಲ್ಲ ಅಂತ ಕೇಳ್ಬೋದು. ಇನ್ನು ಒಂದು ನಾವು 2, 1 ಆಸ್ ಐ ಟೋಲ್ಡ್ ಯು ಆರ್ಡರ್ ಡಸ್ ನಾಟ್ ಎಫೆಕ್ಟ್ ಟು ದಿ ಸೆಟ್ ಅಂತ ಹೇಳಿ. 1, 2 is nothing but 2, 1. So we'll write it as only ones. So how many sets ಬಂತು ನಿಮಗೆ? 4. ಹಾಗಾದ್ರೆ ದಿ ಪವರ್ ಸೆಟ್ ಎಷ್ಟಿದೆ ಈ ಸೆಟ್ಗೆ ಹೇಗೆ ಅಂತಂದ್ರೆ ಸೊ 4 is there. 4 ಇದೆ. ಇಷ್ಟು ಏನಾಯ್ತು? these are all together are the power set of A. ನೋಡಿ ಇದಿಷ್ಟು ಏನಾಯ್ತು? 4 ಇದೆಯಲ್ಲ. ಸೊ these are the power set of A. ಹಾಗಾದ್ರೆ ನಾನು ಏನಂತ ಬರೀಬಹುದು? ನಂಬರ್ ಆಫ್, ನೋಡಿ ಇಲ್ಲಿ ನಂಬರ್ ಆಫ್ ಪವರ್ ಸೆಟ್ ಆಫ್ A ಅಂತ ನಾನು ಕನ್ಸಿಡರ್ ಮಾಡಿದ್ರೆ how many power set you got? 4. ಆದ್ರೆ ನಮಗಿಲ್ಲಿ ಒಂದು ಕಂಡೀಷನ್ ಇದೆ. ನಾನು ಇಲ್ಲಿ ಏನಾದ್ರೂ ನಂಬರ್ ಆಫ್ ಎಲಿಮೆಂಟ್ಸ್ನ ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ನ ಎಂ ಅಂತ ಕನ್ಸಿಡರ್ ಮಾಡಿದೆ. ಇಲ್ಲಿ ನಾನು ತಗೊಂಡಿರೋದು 2 ಎಲಿಮೆಂಟ್ಸ್, 3 ಆಗ್ಬೋದು, 4 ಆಗ್ಬೋದು, 5 ಆಗ್ಬೋದು, ಹೇಗೆ ಆಗಿರ್ಬೋದು. ಆ ನಂಬರ್ ಆಫ್ ಎಲಿಮೆಂಟ್ಸ್ನ ನಾನು ಎಂ ಅಂತ ತಗೊಂಡ್ರೆ ನಂಬರ್ ಆಫ್ ಪವರ್ ಸೆಟ್ಸ್ ಎಷ್ಟಾಗತ್ತೆ ಗೊತ್ತಾ? 2 to the power of m ಆಗುತ್ತೆ. This is the one important formula you have to remember. Number of elements in power set ಎಷ್ಟಾಗುತ್ತೆ? 2 power m. ಇಲ್ಲೇ ನೋಡ್ತಾ ಬರೋಣ. ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? m ಅನ್ನೋದು ಎಷ್ಟಿದೆ? 2 ಇದೆ. ಹಾಗಾದ್ರೆ 2 power 2. 2 ಸ್ಕ್ವೇರ್ ಎಷ್ಟಾಯ್ತು? 4. ನೋಡಿ 4 ಬಂದಿದೆ ಇಲ್ಲಿ. ಅರ್ಥ ಆಯ್ತು ಅನ್ಕೋತೀನಿ. ತುಂಬಾ ಸಿಂಪಲ್ ಆಗಿದೆ. ನೀವೇ ಟ್ರೈ ಮಾಡಿ. ಇನ್ನೂ ಒಂದು ಎಕ್ಸಾಂಪಲ್ ನೋಡೋಣ. ನೋಡಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನಾನು ಸೆಟ್ ಬಿ ಅಂತ ನಾನು ಕನ್ಸಿಡರ್ ಮಾಡಿದ್ರೆ 1, 2, 3 ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಯಾವ್ಯಾವ ಸೆಟ್ ಮಾಡ್ಬೋದು? 5 ಅನ್ನೋದು ಒಂದು ಸೆಟ್ ಮಾಡ್ಬೋದಾ? 1 ಅನ್ನೋದು ಸೆಟ್ ಮಾಡ್ಬೋದಾ? ಬರೀ 2 ಅನ್ನೋದೊಂದು ಸೆಟ್ ಮಾಡ್ಬೋದಾ? ನೆಕ್ಸ್ಟ್ 3 ಅಂದ್ರೆ ಸಿಂಗಲ್ ಆಯ್ತು. ನೆಕ್ಸ್ಟ್ 1, 2 ಮಾಡ್ಬೋದಾ? ನೆಕ್ಸ್ಟ್ 2, 3 ಮಾಡ್ಬೋದು. ಅದೇ ತರ 3, 1 ಮಾಡ್ಬೋದು. ಇಸ್ ಇಟ್ ಕ್ಲಿಯರ್? ಅದ್ರ ಜೊತೆಗೆ ಇನ್ನೊಂದು 1, 2, 3 ಮಾಡ್ಬೋದು. ಮ್ಯಾಮ್ 2, 3 ಇಲ್ಲಿ 2, 3 ಬರ್ದಿ 3, 2 ಇದರ ಇಂಟರ್ಚೇಂಜ್ ಮಾಡಬೇಡಿ. ಬಿಕಾಸ್ ಆಸ್ ಯು ಆಲ್ ನೋ ದಟ್ ಆರ್ಡರ್ ಡಸ್ ನಾಟ್ ಎಫೆಕ್ಟ್ ದಿ ಸೆಟ್. ಹಾಗಾದ್ರೆ ಎಷ್ಟಾಯ್ತು? 1, 2, 3, 4, 5, 6, 7, 8. ನೋಡಿ ಹಾಗಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಬಿ ಇಸ್ 8. ಅದೇ ನೋಡಿ 2 power 3 ಎಷ್ಟು ಎಲಿಮೆಂಟ್ಸ್ ಇದೆ? 3 ಎಲಿಮೆಂಟ್ಸ್ ಇದೆ. ಹಾಗಾದ್ರೆ ನಾನು 2 power 3 ಅಂದ್ರೆ ಎಷ್ಟಾಗಬೇಕು? 2 2s 4, 4 2s 8 ಬಂತು ನೋಡಿ 8 ಎಲಿಮೆಂಟ್ಸ್. ಹಾಗಾದ್ರೆ ಇದನ್ನಿಷ್ಟು ಒಟ್ಟಿಗೆ ಸೇರಿ ನಾನು ಏನಂತ ಹೇಳ್ತೀನಿ? ದೀಸ್ ಆರ್ ದಿ ಪವರ್ ಸೆಟ್ ಆಫ್ ಸೆಟ್ ಬಿ. ದೀಸ್ ಆರ್ ದಿ ಪವರ್ ಸೆಟ್ ಆಫ್ ಸೆಟ್ ಬಿ ಅಂತ ಹೇಳ್ತೀನಿ. ಇಸ್ ಇಟ್ ಕ್ಲಿಯರ್? ಪವರ್ ಸೆಟ್ ಅಂದ್ರೆ ಗೊತ್ತಾಯ್ತು ಅನ್ಕೋತೀನಿ. ದಿ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್. ಒಂದು ಯಾವುದೋ ನಾನೊಂದು ಸೆಟ್ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಬರಬಹುದಾದಂಥ ಸಬ್ಸೆಟ್ ಅಷ್ಟೂ ಒಟ್ಟಿಗೆ ನಾನೇನಂತೀನಿ? ಪವರ್ ಸೆಟ್ ಅಂತೀನಿ. ಆ್ಯಂಡ್ ದ ನಂಬರ್ ಆಫ್ ಪವರ್ ಸೆಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದಿ ಸಿಂಪಲ್ ಎಕ್ಸ್ಪೋನೆಂಟ್ ದಟ್ ಈಸ್ 2 power m. ಓಕೆ, ಇವತ್ತಿನ ಕಾನ್ಸೆಪ್ಟ್ನ ಲಾಸ್ಟ್ ಕಾನ್ಸೆಪ್ಟ್ ಡಿಸ್ಕಸ್ ಮಾಡೋಣ, ಯೂನಿವರ್ಸಲ್ ಸೆಟ್. ನೋಡಿ ಇಲ್ಲಿಗೆ ಒಂದು ಹಾಫ್ ಆಫ್ ದಿಸ್ ಲೆಸನ್ ಕಂಪ್ಲೀಟ್ ಆಯ್ತು. ಯೂನಿವರ್ಸಲ್ ಸೆಟ್ ಏನು? ಯೂನಿವರ್ಸಲ್ ಅಂದ್ರೆ, ಯೂನಿವರ್ಸ್ ಅಂದ್ರೆ ಏನ್ ಹೇಳ್ತೀವಿ ನಾವು? ಯೂನಿವರ್ಸ್ ಅಂತ ನಾನು ತಗೊಂಡ್ರೆ ಆಸ್ ಯು ಆಲ್ ನೋ ದಟ್ ವಿ ಹ್ಯಾವ್ ಆಲ್ ಸೋಲಾರ್ ಸಿಸ್ಟಮ್, ಪ್ಲಾನೆಟ್ಸ್, ಎವ್ರಿಥಿಂಗ್ ಟುಗೆದರ್, ರೈಟ್? ಎಲ್ಲ ಒಟ್ಟಿಗೆ ಅದರೊಳಗಿರುವಂಥದ್ದು. ಇಲ್ಲೂ ಅಷ್ಟೇ ಎ ಸೆಟ್ ದಟ್ ಕಂಟೈನ್ಸ್ ಆಲ್ ದ ಸೆಟ್ ಇನ್ ದ ಗಿವನ್ ಕಂಟೆಕ್ಸ್ಟ್ ಅಂತ ಹೇಳ್ತೀವಿ. ಸೆಟ್ ದಟ್ ಕಂಟೈನ್ಸ್ ಆಲ್ ದ ಸೆಟ್ ಇನ್ ಅ ಗಿವನ್ ಕಾಂಟೆಕ್ಸ್ಟ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಅರ್ಥ ಮಾಡ್ಕೊಂಡು ನಾನೊಂದು ಕ್ಲಿಯರ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನು ಸೆಟ್ ಎ ಅಂತ ಕನ್ಸಿಡರ್ ಮಾಡಿದ್ದೀನಿ 1, 2, 3 ಅಂತ ಹೇಳಿ. ಬಿ ಅಂತ ನಾನು ಕನ್ಸಿಡರ್ ಮಾಡಿದ್ರೆ 2, 4, 5, 6 ಅಂತಿದೆ. ಸಿ ಅಂತ ಕನ್ಸಿಡರ್ ಮಾಡಿದ್ರೆ 1, 3, 5, 7. ಅದೇ ನಾನು ಯೂನಿವರ್ಸಲ್ ಸೆಟ್ ಅಂದ್ರೆ ಐ ಆಮ್ ಗೋಯಿಂಗ್ ಟು ರೈಟ್ ದ ಸೆಟ್ ಆಸ್ ಯು ಅಂತ ಹೇಳಿ. ಯು ಅಂದ್ರೆ ಏನಿರಬೇಕು? ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಇಟ್ ಇಸ್ ಅ ಯೂನಿವರ್ಸಲ್ ಸೆಟ್ ಅಂತ ಹೇಳಿ ನಾವು ಎಕ್ಸ್ಪ್ರೆಸ್ ಮಾಡೋದು ಯೂನಿವರ್ಸಲ್ ಸೆಟ್ನ ಲೆಟರ್ ಯು, ಕ್ಯಾಪಿಟಲ್ ಯು. ಹಾಗಾದ್ರೆ ಯೂನಿವರ್ಸಲ್ ಸೆಟ್ನ ನಾವೇನೇನು ಬರಿತೀವಿ? ಇಲ್ಲಿರುವಂಥ ನಂಬರ್ಸ್ ಅಷ್ಟು ಅಲ್ಲ. ನೋಡಿ 1, 2, 3 ಇದೆ. ನೆಕ್ಸ್ಟ್ 4, 5, 6, ನೆಕ್ಸ್ಟ್ 7. ನೋಡಿ ಇದಿಷ್ಟು ಕಾಂಬಿನೇಷನ್ ಆಫ್ ಆಲ್ ದೀಸ್ ಸೆಟ್ಸ್. ನೋಡಿ ಇದಿಷ್ಟು ನೋಡಿ ಅಷ್ಟು ಒಟ್ಟಿಗೆ ಇದೆಯಾ ಇದ್ರೊಳಗೆ? ನೋಡಿ ಫಸ್ಟ್ 1, 2, 3 ಎಸ್ ಇದೆ.
ಸೆಕೆಂಡ್ ಸೆಟ್ 2 4 5 6 ಇದೆ ನೆಕ್ಸ್ಟ್ 1 3 5 7 ಎಸ್ ಇದೆ. ಸೊ ಹಾಗಾದ್ರೆ ಈ ಮೂರಕ್ಕೂ ಇದು ಯೂನಿವರ್ಸಲ್ ಸೆಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್ ಅಂತ ನಾವು ತಗೊಂಡ್ರೆ, ಸೊ ಫಾರ್ ಎಕ್ಸಾಂಪಲ್ ವೈಲ್ಡ್ ಅನಿಮಲ್ಸ್ ಲೈಕ್ ಏನ್ ಹೇಳ್ಬೋದು, ಡೊಮೆಸ್ಟಿಕ್ ಅನಿಮಲ್ಸ್ ಟುಗೆದರ್ ನಾವೇನಂತ ಹೇಳ್ಬೋದು, ಅನಿಮಲ್ಸ್. ಯೂನಿವರ್ಸಲ್ ಸೆಟ್ ಇಸ್ ಅನಿಮಲ್ಸ್. ಓಕೆ, ಅಂದ್ರೆ ಓವರ್ ಆಲ್ ಆಗಿ ಅಷ್ಟು ಇರ್ಬೇಕು ಅದರಲ್ಲಿ ಸೆಟ್ ಅಲ್ಲಿ. ಅಂದ್ರೆ ನಾವು ತಗೊಳ್ಳೋಂಥ ಪೂರ್ತಿ ಒಂದೊಂದು ಸೆಟ್ ಸಿಂಪಲ್ ಎಷ್ಟು ಇದರಲ್ಲಿ ಇರುವಂತದ್ದು ವಿ ಕಾಲ್ ಇಟ್ ಆಸ್ ಯೂನಿವರ್ಸಲ್ ಸೆಟ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೆಟ್ ಎ ಅನ್ನೋದು ನಾನು ಎ ಬಿ ಸಿ ಅನ್ನೋದು ಒಂದು ಸೆಟ್ ತಗೋತೀನಿ. ಬಿ ಅನ್ನೋದನ್ನ ಐ ಕನ್ಸಿಡರ್ ಇಟ್ ಆಸ್ ಝೆಡ್ ಯು ಅಂಡ್ ವಿ ಅಂತ ತಗೊಳ್ತೀನಿ. ನೆಕ್ಸ್ಟ್ ಐ ಟೇಕ್ ಇಟ್ ಆಸ್ ಸಿ ಇಸ್ ಈಕ್ವಲ್ ಟು ಎಸ್ ಟಿ ಅಂತ ತಗೊಳ್ತೀನಿ. ಸೊ ಮೈ ಯೂನಿವರ್ಸಲ್ ಸೆಟ್ ವಿಲ್ ಬಿ ಎ ಬಿ ಸಿ and U V S T Z. ನೋಡಿ, ಇದಿಷ್ಟು ಇರುವಂತ ಯೂನಿವರ್ಸಲ್ ಸೆಟ್ ಟುಗೆದರ್ ಒಟ್ಟಿಗೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಯೂನಿವರ್ಸಲ್ ಸೆಟ್. ನೋಡಿ, ಇವತ್ತು ಕಲ್ತಿದ್ದಂಥ ಕಾನ್ಸೆಪ್ಟ್ಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಯಿತು. ಸಬ್ಸೆಟ್ ಅಂದ್ರೆ ಏನು ತಿಳ್ಕೊಂಡ್ವಿ, ಸೂಪರ್ ಸೆಟ್ ಅಂದ್ರೆ ಏನು ತಿಳ್ಕೊಂಡ್ವಿ, ಸಿಂಗಲ್ಟನ್ ಸೆಟ್ ಅಂದ್ರೆ ಗೊತ್ತಾಯ್ತು. ಜೊತೆಗೆ ಸಬ್ಸೆಟ್ ಅಲ್ಲಿ ರಿಯಲ್ ನಂಬರ್ಸ್ ಅಲ್ಲಿ ಯಾವ ತರ ಸಬ್ಸೆಟ್ ಮಾಡ್ತೀವಿ ಅಂತ ಗೊತ್ತಾಯ್ತು. ಜೊತೆಗೆ ಇಂಟರ್ವಲ್ಸ್, ಓಪನ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್, ಸೆಮಿ ಓಪನ್, ಸೆಮಿ ಕ್ಲೋಸ್ಡ್, ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಜೊತೆಗೆ we came for the power set and universal set. So this is about today's concepts. In my next session, I am going to discuss the problems regarding this concept in exercise 1.3. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈಸಿ ಅಂತ ಫೀಲ್ ಆಗ್ತಿದ್ರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.